ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಹೌದು, ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಈ ವ್ಯಕ್ತಿ ಸಮಾಜದಲ್ಲಿ ನ್ಯಾಯ ಎಲ್ಲಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟವರು ಮಾತ್ರವಲ್ಲ, ಕೇವಲ ವಕೀಲಿಕೆ ಮಾಡೋದಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಸಾಮಾಜಿಕ ಹೋರಾಟಗಾರರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಇವರು ಅದೆಷ್ಟೋ ನೊಂದ ಜೀವಿಗಳಿಗೆ ನ್ಯಾಯವನ್ನು ಕೊಡಿಸುವಂತಹ ಹೋರಾಟಗಾರರು ಕೂಡ ಆಗಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ RLN ಮೂರ್ತಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ RLN ಮೂರ್ತಿ ಹೈಕೋರ್ಟ್ ವಕೀಲರು ಮತ್ತು ಸಮಾಜ ಸೇವಕರು. ಮೂಲತಃ ಅರಳೆಪೇಟೆಯವರಾದ RLN ಮೂರ್ತಿಯವರು ವಕೀಲ ವೃತ್ತಿ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೋರಾಟ ಮಾಡೋದ್ರಲ್ಲಿ ಸದಾ ಮುಂದಿರ್ತಾರೆ. ವಿವಿಧ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವ ವಕೀಲರಿವರು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಬದುಕಿನ ಕಷ್ಟಗಳನ್ನ ಬಲ್ಲ ಇವರು ನ್ಯಾಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡುವ ವಕೀಲರಾಗಿ ಖ್ಯಾತಿ ಪಡೆದಿದ್ದಾರೆ. ಅದೆಷ್ಟೋ ಜನರಿಗೆ ಉಚಿತವಾಗಿ ವಕಾಲತ್ತು ವಹಿಸಿ ಜನಾನುರಾಗಿಯಾಗಿದ್ದಾರೆ. ನೊಂದವರಿಗೆ RLN ಮೂರ್ತಿ ಅಂದ್ರೆ ಆತ್ಮವಿಶ್ವಾಸ. ಇವರ ಪತ್ನಿ ಶಾಲಿನಿ ಕೂಡ ಸ್ವತಃ ವಕೀಲರಾಗಿದ್ದು ಪತಿಗೆ ಸಾಥ್ ಕೊಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತೆ. ಅಚೀವ್ಮೆಂಟ್ ಅಂತ ಕರಿಬಾರ್ದು, ನನ್ನ ಕರ್ತವ್ಯ. ಈ ಒಂದು ಜಿ ನ್ಯೂಸ್ ಕನ್ನಡ ಏನಿದೆ, ನಮ್ಮಂಥವ್ರನ್ನ ಕೆಲಸ ಮಾಡೋರನ್ನ ಗುರುತಿಸಿ ಅವರು ರೆಕಗ್ನಿಷನ್ ಕೊಟ್ಟಾಗ ನಮ್ಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೆಮ್ಮೆ ಆಗಲ್ಲ, ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ನಾವು ಇದೇ ರೀತಿಯಾದ ನಮ್ಮ ಜೀವಮಾನದಲ್ಲಿ ಇದೇ ರೀತಿಯಾಗಿ ಕೆಲಸ ಮಾಡಿಕೊಂಡು ಇದೇ ರೀತಿ ಗುರುತಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂಗೆ ಜಿ ನ್ಯೂಸ್ಗೆ ನನ್ನ ಧನ್ಯವಾದಗಳು ಸರ್. ಸಮಾಜದೊಂದು ಪ್ರಶ್ನೆ ಇದೆ ಸರ್, ನ್ಯಾಯ ಎಲ್ಲಿದೆ ಅಂತ ಹೇಳಿ. ಆ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಕಳೆದ 21 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಅದೆಷ್ಟೋ ನೊಂದ ಜೀವಗಳು ನನ್ನ ಕೈಲಿ ಹೋರಾಟ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನುವಂಥ ಸನ್ನಿವೇಶದಲ್ಲಿ ಅವರ ಧ್ವನಿಯಾಗಿ ನೀವು ನಿಂತುಕೊಂಡಿದ್ದೀರಿ. ಆದರೆ ನಿಮಗೊಂದು ಇನ್ಸ್ಪಿರೇಷನ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಏನು ಪ್ರೇರಣೆ ಆಯಿತು ನಿಮ್ಮ ಬದುಕಲ್ಲಿ? ಮೇಡಮ್, ಈಗ ಇನ್ಸ್ಪಿರೇಷನ್ನು ಆಗಲೇಬೇಕು. ಆವಾಗ ನಾವು ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ಸ್ಕೂಲ್ಗೆ ಹೋಗ್ತಿರ್ಬೇಕಾದಾಗ ನಮಗೆ ವಾರಕ್ಕೊಂದ್ಸಲಿ ಟಿ ವಿನಲ್ಲಿ ಒಂದು ಪಿಕ್ಚರ್ನ ಹಾಕೋರು. ಹೌದು, ಆ ಪಿಕ್ಚರು ಬ್ಲಾಕ್ ಆ್ಯಂಡ್ ವೈಟ್, ಕಲರ್ ಬಂದಿರಲಿಲ್ಲ ಇನ್ನು ಅವಾಗ. ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಊರುಗಳಲ್ಲಿ, ಊರಿಗೆ ಒಂದೇ ಟಿ ವಿ ಇರು. ನಮ್ಮ ತಂದೆ ನಮ್ಮ ಮನೆ ಟಿ ವಿ ತಂದಿರಲಿಲ್ಲ, ನಮ್ಮ ಚಿಕ್ಕಪ್ಪ ಅವ್ರ ಮನೆ ಟಿ ವಿ ಇರುತ್ತು. ಅಲ್ಲಿ ನಾವು ಟಿ ವಿಗೆ ಹೋದಾಗ ನಾನು ನೋಡಿರೋ ಫಿಲಮ್ಗಳ ಪೈಕಿ ಸುಮಾರು ಫಿಲಮ್ಗಳು ವಕೀಲರು ಸಂಬಂಧಪಟ್ಟಿದೆ ಫಿಲಮ್ ಆಧಾರಿತ ಸಿನಿಮಾಗಳು. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರಾಗ್ಬೋದು, ಅಂಬರೀಷ್ ಅವ್ರು ಆಗ್ಬೋದು, ವಿಷ್ಣುವರ್ಧನ್ ಅವ್ರು ಆಗ್ಬೋದು, ಇತ್ತೀಚಿನಲ್ಲಿ ಹೇಳ್ಬೇಕು ಅಂದ್ರೆ ರವಿಚಂದ್ರನ್ ಅವ್ರು ಆಗ್ಬೋದು. ಎಲ್ಲ ವಕೀಲರ ಪಾತ್ರ ನಮಗೆಲ್ಲ ಅವಾಗ ಮೇಡಮ್ ಚಲನಚಿತ್ರ ಅದೇ ಮಾಧ್ಯಮ. ಅದು ಚಲನಚಿತ್ರ ಮಾಧ್ಯಮ ಆದರೆ ನಾವು ಪುಸ್ತಕದಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರು, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು, ಆಮೇಲೆ ರಾಜೇಂದ್ರ ಪ್ರಸಾದ್ ಸಾಹೇಬರು, ಇವರು ರಾಷ್ಟ್ರೀಯ ನಾಯಕರಾದರೆ ಇಲ್ಲಿ ಕೆಳಹಂತದಲ್ಲಿ ವಕೀಲರಾಗಿರ್ತಕ್ಕಂಥವರು ರಾಜಕೀಯದಲ್ಲಿ ವಕೀಲರಾಗಿ ಇದ್ಕೊಂಡು ಪೇಪರ್ನಲ್ಲಿ ಬರತಕ್ಕಂಥದ್ದು ನಮ್ಮ ಕೆಂಗಲ್ ಹನುಮಂತರಾಯ ಸಾಹೇಬರು, ಅವರು ಖ್ಯಾತ ವಕೀಲರು. ರಾಮಕೃಷ್ಣ ಹೆಗಡೆ ಸಾಹೇಬ್ ವಕೀಲರಾಗಿ ಅವರು ನಿಜವಾಗಿ ನಮಗೆ ಪೇಪರ್ನಲ್ಲಿ ಓದ್ತಿದ್ವು. ನಾವು ನೋಡಿಲ್ಲ ಯಾವತ್ತು ಕಣ್ಣಲ್ಲಿ, ಪೇಪರ್ನಲ್ಲಿ ಓದ್ತಿದ್ದು. ಅದೇ ಚಿತ್ರವಾಗಿ ಮೂಡಿ ಬರ್ತಿದ್ದು. ಅಲ್ಲಿ ಸರಿತಾ ಅವರು ಮತ್ತು ರಾಜ್ಕುಮಾರ್ ಅವರು ಒಂದು ಕೇಸ್ ನಡೆಸ್ತಾರೆ. ನಾನು ಅಂದ್ಕೊಂಡೆ ಅವಾಗ ನಾನು ಲಾಯರ್ ಆಗಬೇಕು. ಲಾಯರ್ ಆದರೆ ನಾವು ಒಂದು ಏನಾದರೂ ಜೀವನಕ್ಕೆ ಯಾರಾದರೂ ಏನಾದರೂ ಅವ್ರಿಗೆ ನಾವು ಒಂದು ಸೇವೆ ಕೊಡ್ಬೋದು. ಸಹಾಯ ಅಲ್ಲ, ಇದು ಸೇವೆ. ಆ ಸೇವೆ ಕೊಡುವಂಥ ಭಾವನೆ ಬಂತು. ನಾವು ಅಲ್ಲಿಂದ ಈಚೆಗೆ ನಾನು ಅವಾಗ ನಿರ್ಧಾರ ಮಾಡಿದೆ, ನಾನು ವಕೀಲನೇ ಆಗಬೇಕು. ಇವತ್ತು ವಕೀಲರಾಗಿರ್ತಕ್ಕಂಥವ್ರು ಏನು ಅಚೀವ್ ಆಗಿದ್ರು ಅದೆಲ್ಲ ನಾನು ಓದ್ತಾ ಇದ್ದೆ. ಅದಕ್ಕಿಂತ ಮುಖ್ಯವಾಗಿ ಮೇಡಮ್ ನನಗೆ ತುಂಬ ಇಷ್ಟ ಆಗಿದ್ದು, ನನಗೆ ಮೊದಲನೇದಾಗಿ ನಮ್ಮ ದೇಶ ಕೊಟ್ಟಂಥ, ನಮ್ಮ ದೇಶ ಅನ್ನೋ ಪರಿಕಲ್ಪನೆ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು. ಅವರು ವಕೀಲಿಕೆ ಮಾಡಿದ್ದು ಇಂಗ್ಲೆಂಡಲ್ಲಿ, ಆಫ್ರಿಕಾದಲ್ಲಿ ಎಲ್ಲ ವಕೀಲಿಕೆ ಮಾಡಿ ಬೆಂಗಳೂರು ಬಂದು ಬಾಂಬೆ ಕೋರ್ಟ್ನಲ್ಲಿ ವಕೀಲಿಕೆ ಮಾಡಿ ಅದೆಲ್ಲ ನಾನು ಓದ್ತಾ ಇದ್ದೆ. ನಾನು ಓದೋದಂದರೆ ತುಂಬ ಇಷ್ಟ ನನಗೆ.
ಊಟ ಮಾಡಿದ್ರೆ ಪರವಾಗಿಲ್ಲ, ಓದ್ಬಿಟ್ಟೆ ಊಟ ಮಾಡ್ತಿದ್ದೆ. ಅದು ಆ ಫ್ಲೋ ಹೋಗ್ಬಿಡುತ್ತೆ ಅಂತ. ಹೌದು. ಊಟ ಮಾಡಿದ್ರೆ ಮಲಗ್ಬಿಡ್ತೀನಿ ನಾವು, ಅದು ಓದಕ್ಕಾಗಲ್ಲ ಅಂತ. ಈಗಂದ್ರೆ ಎಲ್ಲ ರಿಮೋಟ್ ಬಂದ್ಬಿಟ್ಟಿದ್ದಾವೆ, ರಿವೈಂಡ್ ಮಾಡಿ ನೋಡ್ಕೊಂತೀವಿ ಈ ಕಾಲ. ಆಮೇಲೆ ಫೇಸ್ಬುಕ್ ಅಲ್ಲಿ, ಗೂಗಲ್ ಅಲ್ಲಿ ಅವಾಗ ಇದ್ದೇ ಇರುತ್ತೆ. ಅವಾಗ ಬುಕ್ ಬಿಟ್ರೆ ಟಿವಿ, ದೂರದರ್ಶನ, ಇವೆರಡೇ ಇದ್ದಂಥ ಮಾಧ್ಯಮ ನಮ್ದು. ಆ ಮಾಧ್ಯಮಗಳ ಪೈಕಿ ನಾವು ಆ ಒಂದು ಮಾಧ್ಯಮದಲ್ಲಿ ನಾನು ಮೊದಲನೇ ತರಗತಿ ಓದ್ಬೇಕಾದ್ರೆ ಅದು ಸ್ಲೇಟ್ ಬರೋದು, ಅದು ಬಳಪದ ಸ್ಲೇಟು, ಅದು ಒಡೆದೋಗ್ಬಿಡೋದು. ಅದರಲ್ಲೇ ಶುರು ಮಾಡಿದ್ದು ನಾವು ನಮ್ಮ ಒಂದು ವಿದ್ಯಾರ್ಥಿ ಜೀವನ ಶುರು ಮಾಡಿದ್ದು. 4 ಕ್ಲಾಸು ಮೊದಲನೇ ಗೌರ್ಮೆಂಟ್ ಸ್ಕೂಲಲ್ಲಿ 4 ಕ್ಲಾಸು ಒಟ್ಟಿಗೆ ಕುಣಿಸೋರು. 1, 2, 3, 4 ಒಟ್ಟಿಗೆ ಕುಳಿತು ಸಾಮೂಹಿಕ ಶಿಕ್ಷಣ ಪಡ್ತಿರೋದು ನಾವು. ಕೇವಲ ಒಂದು ಕ್ಲಾಸ್ಗೆ ಅಲ್ಲ, ಸಾಮೂಹಿಕ ಶಿಕ್ಷಣ. ಮೊದಲನೇ ಕ್ಲಾಸಿಗೆ ಪಾಠ ಮಾಡ್ತಿರೋದು ಮೇಡಮ್ಮು, ನಮಗೆ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತೀರಿ ನೀವು, ನಿಮ್ಗೆ ವರ್ಕ್ ಮಾಡ್ತೀನಿ ಅಂತೇಳಿ 4ನೇ ಕ್ಲಾಸಿಗೆ ಪಾಠ ಮಾಡೋರು. 4ನೇ ಕ್ಲಾಸ್ ಪಾಠ ಸ್ವಲ್ಪ ಮೆಚುರಿಟಿ, ಅಲ್ಲೆಲ್ಲ ಸ್ವಲ್ಪ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಲ್ಲೇ ಬಂದಿತ್ತು. ಆ ಅಕ್ಷರ ಕಲಿಕೆ ಜೊತೆಗೆ ಸಮಾಜದ ಮೇಡಮ್ ಪಾಠ ಮಾಡೋದು ಕೇಳಿಸ್ಕೊಂತಿದ್ದೆ ಅವಾಗಲೇ 1ನೇ ಕ್ಲಾಸಲ್ಲಿ. ಅಂತ ಒಂದು ಸ್ಕೂಲ್ ವಾತಾವರಣ. ಆಮೇಲೆ ನಮ್ಮದು ಮೇಡಮ್ ವಾತಾವರಣದಕ್ಕಿಂತ ಮುಖ್ಯ ಸ್ವ ಇಚ್ಛೆ, ಆಸಕ್ತಿ ಮನುಷ್ಯನಿಗೆ. ನಾವು ಅಚೀವ್ ಮಾಡಿಬಿಟ್ರೆ ಮಾತ್ರ ಅಲ್ಲ, ನಮ್ಗೆ ಗೊತ್ತಿಲ್ಲದೆ ನಾವು ಸಮಾಜದಲ್ಲಿ ತೊಡಸ್ಕೊಂಡಿರ್ತೀವಿ. ನಿಮ್ಮ ಹಾಗಾದ್ರೆ ಬಾಲ್ಯ ಬದುಕು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಟ್ರಿ ಅನ್ನುವಂತಹ ಕುತೂಹಲ ನನಗೆ. ಹೇಳಿ, ನಿಮ್ಮ ಬಾಲ್ಯ ಹೆಂಗಿತ್ತು? ಕಷ್ಟ ಜೀವನ ಏನಾದ್ರು ಇತ್ತ, ಎಲ್ಲ ಸುಭಿಕ್ಷವಾಗಿ ಸಿಗ್ತಾ ಇತ್ತ? ರೈತರ ಜೀವನ ಹೆಂಗಿತ್ತು ಹಂಗಿತ್ತು. ಈಗ ನೋಡಿ, ಈಗ ತಂತ್ರಜ್ಞಾನ ಅಳವಡಿಕೆ ಮಾಡಿ ರೈತರು ಜೀವನ ಮಾಡ್ತಾರೆ. ಯೂಟ್ಯೂಬ್, ಫೇಸ್ಬುಕ್ ಅಲ್ಲೆಲ್ಲ ಮಾರುಕಟ್ಟೆ ಮಾಡ್ತಾರೆ. ಅವ ನಮ್ಮಲ್ಲಿ ಎತ್ತುಗಳನ್ನ ಅವಲಂಬಿಸ್ಕೊಂಡು, ಎತ್ತು, ಹಸು, ಹೋರಿಗಳನ್ನ ಅವಲಂಬಿಸ್ಕೊಂಡು, ಬಾವಿಗಳನ್ನ ಅವಲಂಬಿಸ್ಕೊಂಡು, ಅವ ಬೋರ್ವೆಲ್ ಸಹ ಇರಲಿಲ್ಲ, ಬಾವಿಗಳನ್ನ ಅಳವಡಿಸ್ಕೊಂಡು ಎತ್ತು ಮತ್ತೆ ಈಗ ನೊಗ ಅಂತೀವಿ, ನೊಗ ಮತ್ತೆ ನೇಗ್ಲೆಲ್ಲ ಮರದಂತೆ ಮಾಡಿ ಕುಲ್ಮೆಗೆ ಹೋಗಿ ಅಲ್ಲೆಲ್ಲ ಮಾಡಿಕೊಂಡು ನಮ್ಮ ತಂದೆ ನಾವು ಎಲ್ಲ ಸೇರಿ ಮಕ್ಕಳಲ್ಲಿ ಅಲ್ಲಿ ಭೇದ ಭಾವ ಇಲ್ಲ, ಹೆಂಗಸು ಗಂಡಸು ಅನ್ನೋ ಭೇದ ಭಾವ ಇಲ್ಲದೆ ಮನೆಗೆ ಬರ್ತಕ್ಕಂಥ ಯಾರು ಕೆಲಸಗಾರರು ಬರ್ತಾರೆ, ಏನು ಅಗ್ರಿಕಲ್ಚರ್ ಲೇಬರ್ ಬರ್ತಾರೆ, ಅವ್ರ ಜೊತೆ ನಾವು ಕೆಲಸ ಮಾಡಿ. ಈಗ ಒಂದು ಯಾವುದೋ ಬೆಳೆ ಬೆಳಿಬೇಕು, ಆ ಬೆಳೆ ಬೆಳಿಬೇಕಾದ್ರೆ ಫಸ್ಟು ಉಳುಮೆ ಮಾಡಿ, ಆ ಉಳುಮೆ ಆದಮೇಲೆ ಅದನ್ನ ಸ್ವಚ್ಛ ಮಾಡಿ ಬೀಜ ನೆಟ್ಟು, ನಮಗೂ ನಮ್ಮ ಸಿಟಿ ಮಾರ್ಕೆಟ್ಗೆ 20 ಕಿಲೋಮೀಟರ್ ದೂರ. ನಮ್ಗೆ ಅವಾಗ RMC ಯಾರ್ಡ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಮಗೆ ಸಿಟಿ ಮಾರ್ಕೆಟ್ ಅಂತ ಒಂದಿತ್ತು, ಈಗೂ ಇದೆ ಅದು. ಅಲ್ಲಿಗೆ ನಾವು ಅಲ್ಲಿಂದ ಏನು ತರಕಾರಿ, ಕಲ್ಲಂಗಡಿ ಹಣ್ಣು, ಆಮೇಲೆ ಬಾಳೆಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಬೆಳೆದು ನಾವು ಪ್ಯಾಕ್ ಮಾಡಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ, ನಮ್ಮ ಅಕ್ಕದಿರು, ನನ್ನ ತಂಗಿ ಎಲ್ಲ ಸೇರಿ ತಲೆ ಮೇಲೆ ಹೊತ್ಕೊಂಡು ಅದನ್ನ ನಮ್ಮ ತಲೆ ಮೇಲೆ ಸಿಂಬೆ ಅಂತ ಮಾಡೋದು. ಹೌದು. ಆ ಸಿಂಬೆ ಅನ್ನೋದು ನಮಗೆ ಒಂದೊಂದ್ಸರಿ ಸಿಂಬೆ ಇರ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟೊಂದು ಟವಲ್ ಮನೆಗೆ ಇರ್ತಿರ್ಲಿಲ್ಲ. ನಮ್ಮ ಅಪ್ಪನ ಟವಲು ಅಥವಾ ನಮ್ಮ ಚಿಕ್ಕಪ್ಪನ ಟವಲ್ ಇತ್ತು, ಅದನ್ನ ಅವರೇ ಹೊತ್ಕೊಂಡು, ನಾವು ಅದನ್ನ ಬರೀ ತಲೆ ಮೇಲೆ ಹೊತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಮಾಚವಳ್ಳಿ ಗ್ರಾಮ ಅಂತಿದೆ ನಮ್ಮ ಒಂದು ಗ್ರಾಮದಲ್ಲಿ. ಆ ಮಾಚವಳ್ಳಿ ಗ್ರಾಮಕ್ಕೆ ಬಂದು ಬಸ್ ಬರ್ತಿದ್ವು, ಅದನ್ನ ಸಿಟಿ ಮಾರ್ಕೆಟ್ ಬಸ್. ಬೆಳಿಗ್ಗೆ 4:45 ಗಂಟೆ ಹೊರಡುತ್ತದು. ನಾವು 3 ಗಂಟೆಗೆ ಎದ್ದು ನಾವು ಬೆಳೆದಿದ್ದ ತರಕಾರಿನೆಲ್ಲ ಒಂದ್ ಕಡೆ ಇಟ್ಕೊಂಡು ಅದನ್ನ ಎತ್ಕೊಂಡು ಬಂದು ಬಸ್ಗೆ ಹಾಕಿ, ನಮ್ಮ ಚಿಕ್ಕಪ್ಪ ಸ್ಟಾರ್ಟಿಂಗ್ ನಾನು ಮಾರ್ಕೆಟ್ ಬರಕ್ ಆಗ್ತಿರಲಿಲ್ಲ. ನಮ್ಮಪ್ಪ ಎಲ್ಲ ತಯಾರು ಮಾಡಿ ಪ್ಯಾಕ್ ಮಾಡಿ ಸಾಗಿಸ್ಬಿಟ್ಟು ಬಸ್ಗೆ ಹಾಕಿದ್ರೆ ನಾನು ನಮ್ಮ ಚಿಕ್ಕಪ್ಪ ಏನು ಮಾಡು 240 ಅನ್ನೋ ಬಸ್ ಬರೋದು ಎಲ್ಲಿಗೆ, ಸಿಟಿ ಮಾರ್ಕೆಟ್, ಕೃಷ್ಣರಾಜೇಂದ್ರ ಮಾರ್ಕೆಟ್. ಅವ್ರ ಹೆಸರು ಹೇಳಿದ್ರೆ ನನಗೆ ಮೈ ಜುಮ್ ಅಂತ ಮೇಡಮ್. ನಮ್ಮ ಮಹಾರಾಜರು ಅವ್ರ ಹೆಸರು ಇಟ್ಟಿದ್ದಾರೆ ಮಾರ್ಕೆಟಿಗೆ. ಅಲ್ಲಿ ನಾವು ಬಂದು ನೋಡಿ ಮೇಡಮ್, ಎಷ್ಟು ನಿಯತ್ತಂದ್ರೆ ಆ ಕಾಲದ ಕೂಲಿಯವರು. ನಾವು ನಮ್ಮ ಮೇಲೆ ಮೂಟೆ, ನಮ್ಮ ಬಸ್ಸಲ್ಲಿ ಮೂಟೆ ಎಷ್ಟಿದೆ ನಮ್ದು, ಪರೇಕಾಯಿ ಮೂಟೆ 20 ಇದೆ. 20 ಮೂಟೆ ಒಂದು ಡಾಗ್ ಅನ್ನೋ ಅಂದ್ರೆ ಕಲ್ಟು, ಅದು ಸ್ವಲ್ಪ ಸಣ್ಣ ಪುಟ್ಟ, ಅದು ಸೇರಿ 20 ಮೂಟೆ ಇದೆ ಅಂತ ಹೇಳೋರು. ನಾನು ಅಯ್ಯೋ ಚಿಕ್ಕಣ್ಣ ಮೂಟೆ ಯಾರು ಹೊತ್ಕೊಂಡು ಬಿಡಲ್ವಾ ಅಂದ್ರೆ, ಯಾರು ಹೊತ್ಕೊಳ್ಳಲ್ಲ, ಕರೆಕ್ಟಾಗಿ ನಮ್ಮ ಮಂಡಿಗೆ ಇಳಿಸ್ತಾರೆ. ನೀನ್ ಸುಮ್ನೆ ಬಾ ಜೊತೆನಲ್ಲಿ 20 ಮೂಟೆ ಅಲ್ಲೇ ನಮ್ಮಲ್ಲಿರೋ ಎಲ್ಲಿ ನೋಡಿ ಎಂತ ನಂಬಿಕೆ. ನಂಬಿಕೆ. ಆ 20 ಮೂಟೆ ನಮ್ಮ ಆ ಮಂಡಿನಲ್ಲಿ, ಅಲ್ಲಿ ಅವ್ರ ಕಮಿಷನ್ ನಮ್ಮ ದುಡ್ಡಿಲ್ಲ ಕೊಡಕ್ಕೆ, ಆ ಕೂಲಿನ ಅವರೇ ಕೊಡೋರು. ಯಾರು ಮಂಡಿ ಮರ್ಚೆಂಟ್ ಏಜೆಂಟ್, ಅವ್ರು ಕಳ್ಸಿಬಿಡೋರು. ಆಮೇಲೆ ವ್ಯಾಪಾರ ಆಗೋದು. ವ್ಯಾಪಾರ ಆದಮೇಲೆ ನಮ್ಮ ದುಡ್ಡೆಲ್ಲ ಬ್ಯಾಗಲ್ಲಿ ತುಂಬ್ಕೊಂಬರ್ತೀವಿ ನಾವು. ರೈತರಿಗೆ ಅದೊಂದು ಅಚೀವ್ಮೆಂಟ್. ರೈತರ ಸಾಧನೆ ಅಂದರೆ ಆ 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ ನೋಟ್ ನೋಡಿದ ನಾವು. 100 ನೋಡಿಲ್ಲ ಆವಾಗ. ಯಾಕೆ ನಮ್ಗೆ 100 ರೂಪಾಯಿ, 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ
ಎಲ್ಲ ಕಟ್ಟನ ಬ್ಯಾಗಲ್ಲಿ ತುಂಬಿಕೊಂಡು ಹುಷಾರ ನಮ್ಮ ಚಿಕ್ಕಪ್ಪ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲಿ ಮಾರ್ಕೆಟಲ್ಲಿ ಫಿಲ್ಮ್ ನೋಡ್ಸ್ಕೊಂಡು ನಮಗೆ ಕಾಮನ ಬಿಲ್ಲು ಫಿಲಮ್. ಆ ಕಾಮನ ಬಿಲ್ ಫಿಲ್ಮ್ ನೋಡಬೇಕು ರಾಜ್ಕುಮಾರ್ದು. ಅದರಲ್ಲಿ ರೈತ ಏನು ಅಂತ ತೋರಿಸಿದ್ದಾರೆ. ಬರಡು ಭೂಮಿಯೂ ಸಹ ಹೌದು ಒತ್ತಿದ್ರೆ ಅದು ಸಮೃದ್ಧಿ ಆಗೋದಕ್ಕೆ ಕಾರಣ ಕುವೆಂಪು ಇನ್ಸ್ಪಿರೇಷನ್. ಕುವೆಂಪು ಜೊತೆ ಡಾಕ್ಟರ್ ರಾಜ್ಕುಮಾರ್ ಚಿತ್ರಕಥೆ ಮಾಡಿ ತೋರಿಸಿದ್ರು. ಕತೆ ಮಾಡೋದು ಕುವೆಂಪು. ಹಂಗಾಗಿ ನಮ್ದು ಮೇಡಮ್ ಅಷ್ಟು ಬಾಲ್ಯ ಇನ್ನೂ ಹೇಳ್ತವ್ರು ತುಂಬ ಇರುತ್ತೆ. ಖಂಡಿತ ನೀವು ನಿಮ್ಮ ಬದುಕನ್ನ ಹಾಗಾದ್ರೆ ಹೆಂಗ್ ಕಟ್ಕೊಂಡ್ರಿ ಅಂತ? ಮೇಡಮ್ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಗೌರ್ಮೆಂಟ್ ಸ್ಕೂಲ್ ಬಿಟ್ರೆ ಪ್ರೈವೇಟ್ ಸ್ಕೂಲ್ ನಾವು ಓದುವಾಗಿದ್ದು. ನಾವೇನು ತುಂಬಾ ಹಳಬರಲ್ಲ, ತೀರೋ ಹಳೆ ಸಂಪ್ರದಾಯ ಎಲ್ಲ ತೀರೋ ಅದೊಂಥರ ಮಿಡಲ್ ಸಂಪ್ರದಾಯ. ಅವಾಗ ನಮ್ಮ ಊರ ಅಕ್ಕಪಕ್ಕ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓಪನ್ ಆಗಿದ್ದು. ಅವಾಗ ಕೆಲವರು ಅವ್ರ ತಂದೆ ತಾಯಿಗಳು ಸ್ಕೂಲ್ ಮಕ್ಕಳು ರೆಡಿ ಮಾಡಿ ಅವ್ರಿಗೆ ಕ್ಲೀನಾಗಿ ಶೂ ಹಾಕಿ, ಶೂ ಮೇಲೆ ಒಳಗಡೆ ಸಾಕ್ಸ್ ಆದ್ಮೇಲೆ ಒಳ್ಳೆ ಚಡ್ಡಿ ಬೆಲ್ಟು ಎಲ್ಲ ಕ್ಲೀನಾಗಿ ಅಡಿಯಿಂದ ಮುಡಿಯೋ ಶೃಂಗಾರ ಮಾಡಿ ಅಪ್ತಿರು ಹೆಣ್ಮಕ್ಳನ್ನ ಗಂಡು ಮಕ್ಳು ಕರ್ಕೊಂಡು ಸ್ಕೂಲ್ ಬಿಡೋರು. ಬಟ್ ನಮಗೆ ಇನ್ನು ಅಷ್ಟು ನಮ್ಮನೆಗೆ ಅಷ್ಟು ನಾಗರಿಕತೆ ಇಲ್ಲ. ನಮ್ಮನೆಗೂ ಗಾಡಿ ಇತ್ತು, ಯಾಕೆ ನಾವು ರೈತ ಕುಟುಂಬ, ಒಕ್ಕಲತನ ಕುಟುಂಬ ನಾವು. ನಮ್ಮ ತಂದೆ ಅವಾಗಲೇ ಎಜಡಿ ಅನ್ನೋದು ಗಾಡಿನ ಅವಾಗೇ ನಮ್ಮ ತಂದೆ ತಂದಿದ್ರು. ಅವಾಗ ನಮ್ಮ ತಂದೆ ನಮ್ಗೆ ಏನು ಮಾಡೋರು ಅಂದರೆ ಸ್ಕೂಲ್ ಕರ್ಕೊಂಡು ಹೋಗೋದು, ಅಲ್ಲೇ ಸ್ಕೂಲು, ಊರಲ್ಲೇ ಸ್ಕೂಲು. ಆದ್ರೂ ಅವ್ರು ನಮ್ಮ ಸಮಾಧಾನ ಏನ್ಬಿಟ್ಟು ಅಲ್ಲೇ ಸ್ಕೂಲೇ ಗಾಡಿ ಬಿಟ್ಟಿದ್ದಾರೆ ನಮಗೆ. ನನ್ನ ಆನಂದ ಕೊಡಬೇಕು ಮಕ್ಕಳಿಗೆ ಅಂತ ತುಂಬಾ 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 ನನ್ನ ತಂದೆ ನನಗೆ, ನಾನು ಹಿಂದೆ ಇಟ್ಕೊಂಡು ತಂದೆ ಭದ್ರವ ತಪ್ಕೊಂತಿದ್ದೆ. ಅಲ್ಲಿಗೆ ಹೋಗಕ್ಕೆ ಅದೇನು ಬೀಳ್ತಿರಲಿಲ್ಲ, ಆ ಫೀಲ್ ಬರಲಿ. ಆಮೇಲೆ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ 3 ಜನ ಒಂದೇ ಸ್ಕೂಟರ್ಲಿ ನನಗೆ ಡ್ರಾಪ್ ಮಾಡಿ ಅಲ್ಲೇ ಓದಿಸಿದ್ದಾರೆ. ಅದಲ್ಲದೆ ಮೇಡಮ್ ನನಗೆ ನಮ್ಮ ತಂದೆ ಒಂದೊಂದ್ಸಲಿ 3 ತಿಂಗಳು ನಮ್ಮ ಟೀಚರ್ ಬರ್ತಿರಲಿಲ್ಲ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಗೆ. ಅವಾಗ ನಮಗೆ ಪಕ್ಕದ ಊರಲ್ಲಿ ಇನ್ಚಾರ್ಜ್ ಕೊಡೋರು. 4 ಕಿಲೋಮೀಟರ್ ಸ್ಕೂಲ್ ಅದು. ಅವಾಗ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅವಾಗ ಏನು ಮಾಡೋರು, ನಮ್ಮ ಮನೆಗೆ ಒಂದು ಸೈಕಲ್ ಇತ್ತು, ಹೀರೋ ಸೈಕಲ್. ಅದ್ರಲ್ಲಿ ನಮ್ಮ ತಂದೆ ನಮ್ಮನ್ನ ಬಾರ್ ಅಂತಾರೆ, ಬಾರ್ ಸೈಕಲ್, ಆ ಬಾರಲ್ಲಿ ಮುದ್ದೆ ಕುಂಡಿಸ್ಕೊಂಡು ನಮ್ಮ ತಂಗಿನ ನಮ್ಮ ಅಕ್ಕನ ಹಿಂದೆ ಕುಂಡಿಸ್ಕೊಂಡು ಹಿಂಗೆ ಇಟ್ಕೊಬೇಕಾಯ್ತು ನಾವು. ಅಲ್ಲಿ ಕುಂಡಿಸ್ಕೊಂಡು ಹೋಗಿ ಸ್ಕೂಲ್ ಬಿಟ್ಟು ಓದಿಸಿದ್ದಾರೆ. ಖಂಡಿತ ಸರ್. ಆದರೆ ಇವತ್ತು ವಕೀಲರಾಗಿದ್ದೀರಿ, ಸಾಮಾಜಿಕ ಹೋರಾಟಗಾರರಾಗಿದ್ದೀರಿ, ಅದೆಷ್ಟೋ ನೊಂದವರ ಧ್ವನಿಯಾಗಿದ್ದೀರಿ ಅನ್ನೋದಾದರೆ ಈ ನಾಯಕತ್ವದ ಗುಣ ಎಲ್ಲಿಂದ ಬಂತು? ಇವಾಗ ನಾವು ಒಕ್ಕಲಿಗ ಕುಟುಂಬ, ಒಕ್ಕಲ್ತನ ಕುಟುಂಬ ಅದು ನಾಯಕತ್ವ ಕುಟುಂಬಕ್ಕೆ ಹೇಳಿ ಮಾಡಿಸ್ತಕ್ಕಂಥ ಸಮುದಾಯ, ಅದರ ಡೌಟೇ ಇಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ನಾಯಕತ್ವ ಮಾಡ್ಕೊಂಡೇ ಬಂದಿರು. ನಾವೇನಪ್ಪ ತೀರಾ ಕಡು ಬಡವತನ ಬಂದು ಅಂತ ಹೇಳಿದ್ರೆ ಅದು ಅಭಾಸ ಆಗುತ್ತೆ. ಇಲ್ಲಿ ನಾಯಕತ್ವ ನಾನೇ ಮಾಡ್ಕೊಂಡೆ ಅಂದ್ರೆ ಅಭಾಸ ಆಗುತ್ತೆ. ಯಾಕೆ ನಮ್ಮ ತಂದೆ ಮತ್ತು ತಾತಂಗೆ ಅವಮಾನ ಆಗುತ್ತೆ. ಮೇಡಮ್ ನಮ್ಮ ತಾತ ಮುತ್ತಾತ ಹನುಮಂತೇಗೌಡ ಅಂತ ಕಾಟನ್ ಪೇಟೆಯವರು ಅಂತ, ಈಗ ಅದು ಅರಳೆಪೇಟೆ ಅಂತ ಕರೀತಾರೆ. ಅದು ಬಾಯಿ ಆಡ್ತಾ ಹಳ್ಳೆಪೇಟೆ ಆಗಿದೆ. ನಾವು ಅರಳೆ ಅಂತ ಹೇಳಕ್ ಬರಲ್ಲ, ನಾವೆಲ್ಲ ಆಡು ಭಾಷೆ ಹಳ್ಳೆ ಅಂತೀವಿ. ಹಳ್ಳೆಪೇಟೆಯಲ್ಲಿ ನಾವು ನಮ್ಮ ಕುಟುಂಬ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿರೋ ಪೈಕಿ ಕೆಲವು ಹಳ್ಳಿಗಳ ಪೈಕಿ ಕೆಲವು ಪಟ್ಟಣ, ಹಳ್ಳಿ ಅನ್ಬಾರ್ದು, ಅದು ಕೆಂಪೇಗೌಡರು ಅವಮಾನ ಆಗುತ್ತೆ. ಅವು ಪಟ್ಟಣಗಳು, ಪೇಟೆ ಪೈಕಿ ಇವತ್ತು ಪೇಟೆ ಅಂತೀವಿ. ಹೌದು. ಆ ಪೇಟೆಗಳ ಪೈಕಿ ಕಾಟನ್ ಪೇಟೆ ನಮ್ಮದು ಮೂಲ, ಹಳ್ಳೆಪೇಟೆ ಮೂಲ ನಮ್ಮದು. ಅಲ್ಲಿ ನಮ್ಮ ಬೆಂಗಳೂರು ನಿರ್ಮಾಣ ಆದಾಗ ಬಂದವರು ಅಂತ ಹೇಳ್ತಾರೆ ನಮ್ಮ ಮುತ್ತಾತ ಹನುಮಂತೇಗೌಡರು. ಯಾಕೆಂದ್ರೆ ಬೆಂಗಳೂರು ನಿರ್ಮಾಣ ಆಗಿದ್ದೇ ಬೇರೆಯವರು ಬೇರೆ ಕಡೆಯಿಂದ ಬಂದು ಅಲ್ಲಿ ವ್ಯಾಪಾರ ಮತ್ತೆ ಉದ್ಯೋಗ ಮಾಡಲಿಕ್ಕೆ. ಇದ್ರ ಜೊತೆಯಲ್ಲಿ ಅಲ್ಲಿ ಸರೌಂಡಿಂಗ್ ಜಮೀನಲ್ಲಿ ವ್ಯವಸಾಯಗಳು ಮಾಡಲಿಕ್ಕೆ ಕೆಂಪೇಗೌಡರು ಕಾನ್ಸೆಪ್ಟ್ ಮೇಡಮ್ ನನಗೆ ನಿಜವಾಗೂ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಅವರ ಒಂದು ವಿಷನ್ನು, ಅವರ ಒಂದು ಮಿಷನ್ನು, ಅವರ ಅಂತ್ಯ, ಅವರ ಒಂದು ಉದ್ದೇಶ, ಇದ್ರ ಬಗ್ಗೆ ಒಂದು ಚರ್ಚೆಯಲ್ಲಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಗರ ನಿರ್ಮಾಣ ಮಾಡಲಿಕ್ಕೆ ಸುತ್ತು ಕೋಟೆ ಕಟ್ಟಿ, ಪೇಟೆಗೆ ಕೋಟೆ, ತಿರ್ಗಿ ಅವರ ಅರಮನೆಗೆ ಅವರಿಗೆ ಅದಕ್ಕೊಂದು ಹಳೆ ಕೋಟೆ, ಜೊತೆಗೆ ಸುತ್ತು ವ್ಯವಸಾಯಕ್ಕೆ ಬೇಕಾದಂಥ ಕೆರೆಗಳು ನಿರ್ಮಾಣ, ಆ ಕೆರೆಗಳು ಮಾಡಿ ವ್ಯವಸಾಯ ಮಾಡಿಸಿ ಇಲ್ಲಿ ಸೇಲ್ ಮಾಡಲಿಕ್ಕೆ ಮಾರುಕಟ್ಟೆ, ಅಂತ ಮಾರುಕಟ್ಟೆಗಳ ಪೈಕಿ ನಮ್ಮದು ಅರಳೆಪೇಟೆ ಅನ್ನೋದು ಮಾರುಕಟ್ಟೆ. ಅಲ್ಲಿ ಮೇಡಮ್ ಆ ಕಾಲದಲ್ಲಿ ವಾಸ ಒಂದ್ ಕಡೆ, ಉದ್ಯೋಗ ಒಂದ್ ಕಡೆ ಅಲ್ಲ, ವಾಸದೊಂದಿಗೆ ಉದ್ಯೋಗ, ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಸರೌಂಡಿಂಗ್ ವ್ಯವಸಾಯ. ಸ್ವಲ್ಪ ಶಕ್ತಿ ಇರೋರು ಸ್ವಲ್ಪ ಜಮೀನು ಕೊಂಡ್ಕೊಂಡವರು, ಮಹಾರಾಜರು, ಕೆಂಪೇಗೌಡ ಮಹಾರಾಜರು ಅವಾಗ ಜಮೀನು ಕೊಟ್ರೆ ನಾವು ಸ್ವಲ್ಪ ನಮ್ಮ ತಾತ ಹನುಮಂತೇಗೌಡರು ಅಂತ ಆವಾಗಲೇ ಪಟೇಲ್ರು ಅಲ್ಲಿ ಹಳ್ಳೆಪೇಟೆಯಲ್ಲಿ ಸ್ವಲ್ಪ ಜಮೀನು ತಗೊಂಡಿದ್ರು. ಈಗ ಏರ್ಪೋರ್ಟ್ ಆಗಿದೆ ಒಂದು, ಆಮೇಲೆ ಇನ್ನೊಂದು ಈ ಕಡೆ ಕೆಂಪೇಗೌಡ ಲೇಔಟ್ ಆಗಿದೆ, ಅಲ್ಲಿ ಸ್ವಲ್ಪ ಜಮೀನುಗಳು ಊರುಗಳನ್ನ ಖರೀದಿ ಮಾಡಿದ್ರು. ನಾವು ಆ ಊರಲ್ಲಿ ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅಲ್ಲೂ ವಾಸ ಇದ್ಕೊಂಡು ಪೇಟೆ ಒಳಗೂ ವಾಸ ಇದ್ದು. ಆವಾಗ ಏನಾಯ್ತು, ನಮ್ಮ ತಂದೆಯವರು, ನಮ್ಮ ತಾತ ಅವರು ಬಂದು ಮೇಡಮ್ ಈ ಕಾಲದಲ್ಲಿ ಮೆಟ್ರೋ ಕಟ್ತಿದ್ದಾರೆ, ಆಮೇಲೆ ಬ್ರಿಡ್ಜ್ ಕಟ್ತಿದ್ದಾರೆ,
ಫ್ಲೈಓವರ್ಗಳು ಎಲ್ಲ ಕಟ್ತಾರೆ. ಆ ಕಾಲದಲ್ಲಿ ಕುಡಿಯೋ ನೀರಿಗೆ ಅವಶ್ಯಕತೆ ಇದ್ದದ್ದು ಮೇಯ್ನು ಬಾವಿ. ಬಾವಿ ಜೊತೆಗೆ ಬಾವಿ ಎಲ್ಲರನ್ನಾಗಿ ಇರ್ತಿರ್ಲಿಲ್ಲ. ಬಾವಿ ಬಂದು ಕಾಸ್ಟ್ಲಿ ಐಟಮ್ ಅವಾಗ. ಈಗ ಬೋರ್ ಅನ್ನೋದು ಬಿಡಿ, ನಾವು ಚಿಕ್ಕ ಮಕ್ಕಳಿಂದ ಬೋರ್ ಬಂತು. ಬಾವಿ, ಕಟ್ಟೆಗಳು, ಚಿಕ್ಕ ಚಿಕ್ಕ ಕಟ್ಟೆಗಳು ಬರೋದು. ಏನಿದೆ ಸಣ್ಣ ನೀರು, ಜಾಸ್ತಿ ನೀರಾವರಿ ಇರೋದಿಲ್ಲ ಅಲ್ಲಿ. ಒಂದು 100 ಎಕರೆ ನೀರಿಂದ ಹರಿದು ಬಂದ್ರೆ ಅದೊಂದು ಕಟ್ಟೆ ಕಟ್ಟೋರು. ಅದು ಕುಡಿಯುವ ನೀರಿಗೆ ಮತ್ತು ಕುಡಿಯುವ ನೀರಿಗೆ ಸ್ವಚ್ಛವಾಗಿಡ್ಬೇಕಾಯ್ತು. ಅದ್ರ ಜೊತೆಗೆ ಸ್ವಲ್ಪ ಲಾರ್ಜರ್ ಥಿಂಕ್ ಮಾಡೋದಾದ್ರೆ ನಮ್ಮ ತಾತ ಸುಮಾರು ಕೆರೆಗಳು ಕಟ್ಟಿಸಿದ್ದಾರೆ. ಕೆರೆಗಳಂದ್ರೆ ವ್ಯವಸಾಯಕ್ಕೆ. ಎಲ್ಲಿ ದೊಡ್ಡದಾಗಿ ನದಿಗಳು, ನದಿಯಲ್ಲ, ನದಿಗಳು ಸೇರ್ತಕ್ಕಂಥ ಏನಂತಾರೆ ಅವಕ್ಕೆ ಕಾಲುವೆ ಅನ್ನೋದಕ್ಕಿಂತ ಮೇಡಮ್ ನದಿಗಳನ್ನ ಸೇರ್ತಕ್ಕಂಥ ದೊಡ್ಡ ಹಳ್ಳಗಳು ಸೇರ್ತವೆ. 2-3 ಹಳ್ಳ ಸೇರ್ಕೊಂಡ್ರೆ ಅಲ್ಲಿ ನೀರು ಅಲ್ಲೊಂದು ದೊಡ್ಡ ಹಳ್ಳ ಸೇರುತ್ತೆ. ಆ ಪ್ಲೇಸ್ ಅಲ್ಲಿ ಒಂದು ಚಿಕ್ಕ ಕೆರೆ ಕಟ್ಟೋರು. ನಮ್ಮ ತಾತ ಅದೇ ಉದ್ಯೋಗ. ಮುತ್ತಾತ ಬಂದು ಪಟೇಲ್ರು, ತಾತ ಬಂದು ಕೆರೆ ಕಾಂಟ್ರಾಕ್ಟರ್. ಅವಾಗಲೇ ಮೇಡಮ್ ಅವ್ರು ನಮ್ಗೆ ಖುಷಿ ಆಗುತ್ತೆ ಏನಂದ್ರೆ, ಇವತ್ತು ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ತೀವಿ, ಅವತ್ತು ನಮ್ಮ ತಾತ ಫೋಲ್ಡಿಂಗ್ ಟೈಪಿಂಗ್ ಮಿಷಿನ್ ಬರೋದು. ಅದು ಇಟ್ಕೊಂಡು ಫೋಲ್ಡಿಂಗ್ ಇಟ್ಕೊಂಡು ಅವ್ರು ಹೋಗಿ ಶೀಟೆಲ್ಲ ಮಾಡಿಕೊಂಡಿದ್ದು ಅದಕ್ಕೆ ಫೀಡ್ ಮಾಡಿ ಟೈಪ್ ಮಾಡೋದು. ಇತ್ತೀಚೆಗೂ ಇಟ್ಟಿದ್ದೆ ಅದನ್ನ, ಎಲ್ಲೋ ಅದು ನನಗೆ ಮಿಸ್ ಆಗೋದು. ಅದಲ್ಲದೆ ನಮ್ಮ ತಾತ ಕುದುರೆಗಳಲ್ಲಿ ಹೆಲ್ಮೆಟ್, ಅವಾಗಲೇ ಹೆಲ್ಮೆಟ್ ಯಾವ ಥರ ಮೇಡಮ್ ಅಂದರೆ ಈ ಕಬ್ಬಿಣದ ಹೆಲ್ಮೆಟ್ಟು, ಆ ಹೆಲ್ಮೆಟ್ಗೆ ಕಟ್ಟೋ ವ್ಯವಸ್ಥೆ ಇತ್ತು. ಈಗ ಹೇಳ್ತಾರೆ ಹೆಲ್ಮೆಟ್ ಕ್ಲಿಕ್ ಮಾಡಿ ಅಂತ, ಅದು ಅವಾಗಲೇ ಇತ್ತು. ಆ ಕುದುರೆನಲ್ಲಿ ಆ ಲ್ಯಾಪ್ಟಾಪ್ ಇಟ್ಕೊಂಡು, ಲ್ಯಾಪ್ಟಾಪ್ ಅಂದ್ರೆ ಆ ಟೈಪಿಂಗ್ ಮಿಷಿನ್ ಮಾಡೋದು ಜೊತೆ. ಅಂತ ಕುಟುಂಬ ಹಿನ್ನೆಲೆ. ಅವರಿಂದ ನಾನೇನು ಅಚೀವ್ ಮಾಡಿಲ್ಲ ಅಲ್ಲಿ. ಆಕ್ಚುಲಿ ಅವ್ರದೇ ರೀತಿಯಲ್ಲಿ ಹೋಗಿದ್ರೆ ಇನ್ನೂ ನಮ್ದು ಏನೋ ಬೇರೆ ಬೇರೆ ವಿಷಯಗಳು ಆಗಬೇಕಾಗಿತ್ತು. ಆದ್ರೆ ಅಲ್ಲಿ ಎಜುಕೇಶನ್ ಅನ್ನೋ ಒಂದು ಮಾರಕ ನಮ್ಗೆ. ಎಜುಕೇಶನ್ ಅನ್ನೋದು ಎಷ್ಟು ಅಡ್ಡ ಬಂತು ನಮ್ಗೆ ಅಂದ್ರೆ, ನಮ್ಮ ತಾತನೂ ಹೆಚ್ಚಿಗೆ ಓದಿಲ್ಲ, ನಮ್ಮ ತಂದೆನೂ ಅಲ್ಲೇ ತುಳಸಿ ತೋಟದಲ್ಲಿ, ಇವತ್ತು ಅದು ತುಳಸಿ ತೋಟ ಅನ್ನೋದು ಮೆಟ್ರೋ ಸ್ಟ್ಯಾಂಡ್ ಆಗಿದೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಬೃಹತ್ ಪ್ರತಿಭೆ ಇದೆ. ನಿವಾಸ ದೇವರು ಅವ್ರು ದೇವರು, ಭೂಮಿಗಳಿಂದ ದೇವರು ಅಂದರೆ ಅವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಹಂಗಾಗಿ ಅಲ್ಲೇ ಓದಿದ್ದವ್ರು ನಮ್ಮ ತಂದೆಯವರು. LS ಅಂತ ಕರೀತಾರೆ. ಈಗೂ ಬುಕ್ ಇಟ್ಟಿದ್ದೀನಿ, LS ಬುಕ್ ಎಲ್ಲ. ನಾನು ಯಾವಾಗಾದ್ರೂ ನೋಡ್ತೀನಿ ತೆಗೆದು. ನಮ್ಮ ತಂದೆ ಏನು ನಿನ್ನ ತಲೆ ಕೆಟ್ಟಿದ್ಯಾ, ಅದು ಓದಿ ನಿಂಗೆ ಏನು ಸಿಗುತ್ತೆ ಅಂತಾರೆ. ಇಲ್ಲಪ್ಪ, ಅದು ಓದೋಕೆ ಅದೆಲ್ಲ ಸಿಕ್ಕಿರೋದು ನನಗೆ ಅಂತ. LS ಬುಕ್ ಈಗ ಓದಿ. ಅವೆಲ್ಲ ಒಂದೇ ಸಬ್ಜೆಕ್ಟು, ಎಲ್ಲ ಸಬ್ಜೆಕ್ಟ್ ಒಂದೇ ಬುಕ್ಕಲ್ಲಿ ಬರೋವು. ಒಂದು LS ಓದ್ಬೇಕಾದ್ರೆ ಒಂದೇ ಪುಸ್ತಕ, ಒಂದು 200 ಪೇಜ್ ಇರುತ್ತೆ. ಅದು ಮೊದಲನೇ ಓದ್ಕೊಂಡು ಬಂದ್ರೆ LS ಪಾಸು. ಖಂಡಿತ. ಹಂಗಾಗಿ ನಿಮ್ಮ ಈ ಹೋರಾಟದ ಬದುಕಲ್ಲಿ ನಿಮಗೆ ಮನಸ್ಸಲ್ಲಿ ಉಳ್ಕೊಂಡಿರುವಂತಹ ಹೋರಾಟಗಳನ್ನ ನೆನಪು ಮಾಡ್ಕೋಬೋದಾ ಮೇಡಮ್? ಇಲ್ಲಿ ಹೋರಾಟನೇ ಪೂರ್ತಿ ಮನಸ್ಸಲ್ಲಿ ಉಳ್ಕೊಬೇಕು. ಹೋರಾಟವನ್ನು ಒಂದು ಹೆಸರು ಬಂದರೆ ಅದು ಮನಸ್ಸಿಗೆ ಯಾವಾಗೂ ತಟ್ಟಬೇಕು. ಆಮೇಲೆ ಸಮಾಜಕ್ಕೆ ಅನುಕೂಲ ಆಗಬೇಕು. ಹೌದು ಮೇಡಮ್, ಏನಾಗುತ್ತೆ, ದುಷ್ಟಶಕ್ತಿ ಸಂಹಾರ ಮಾಡಲಿಕ್ಕೆ ಅವಾಗ ದೇವಾದಿ ದೇವತೆಗಳು ಏನು ಅವತಾರ ಮಾಡಿ 10 ದಶಾವತಾರ ಅವತಾರ ಮಾಡಿ ದುಷ್ಟ ಸಂಹಾರ ಮಾಡಿದ್ದಾರೆ. ಈಗ ನಾಗರಿಕತೆ ಬಂದ ಮೇಲೆ ಒಂದು ಸಮಾಜದಲ್ಲಿ ಏನೋ ಒಂದು ಕೆಟ್ಟದ್ದು ನಡೀತಿದೆ ಅಂದಾಗ ಸಮಾಜದ ವ್ಯಕ್ತಿಗಳೇ ಅವರು ಏನ್ ಮಾಡ್ತಾರೆ, ಮುಂದೆ ಬಂದು ಆ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ನಿಂತ್ಕೊಂತಾರೆ. ಈಗ ಒಂದು ಪರಿಸರ ನಾಶ ಮಾಡ್ತಾ ಇರ್ತಾರೆ. ನನಗೆ ಮೊದಲು ಬಂದಿದೆ ಪರಿಸರದ ಬಗ್ಗೆ. ನೀವು ಯಾಕೆ ಅಂತ ಕೇಳ್ಬೋದು. ನಾವು ಕುವೆಂಪುರು ಎಲ್ಲಿ ಪರಿಸರದಲ್ಲಿ ಹುಟ್ಟಿದ್ರು, ಇವತ್ತು 20 ಕಿಲೋಮೀಟರ್ ಆಚೆ ಬೆಂಗಳೂರು ಸಿಟಿಯಿಂದ 20 ಕಿಲೋಮೀಟರ್ ಆಚೆ ಇವತ್ತು ಬೆಂಗಳೂರು ಸಿಟಿ ಆಗೋಗಿದೆ. ಅವತ್ತು ಊರು ಸುತ್ತ ವ್ಯವಸಾಯ ಜಮೀನು, ಅದು ಬಿಟ್ಟರೆ ಕಾಡು ಜಮೀನು, ಗೋಮಾಳ ಜಮೀನು, ಕೆರೆ, ಗುಂಡುತೋಪು, ಹಳ್ಳ, ಸುತ್ತ ಪರಿಸರ, ಸ್ವಚ್ಛ ಪರಿಸರ ಮೇಡಮ್. ಸ್ವಚ್ಛ ಪರಿಸರದ ಮಧ್ಯೆ ಏನು ಪಕ್ಷಿಗಳು, ಕಾಡು ಪ್ರಾಣಿಗಳಿರಲಿಲ್ಲ, ಪಕ್ಷಿಗಳು, ಆಮೇಲೆ ದನ ಕರು, ಕಟ್ಟೆ, ಅಲ್ಲೆಲ್ಲ ಮೀನೆಲ್ಲ ಕಣ್ಣಿಗೆ ಕಾಣ್ತಿದ್ವು. ಅಂದ್ರೆ ಸ್ವಚ್ಛ ಪರಿಸರ ನೋಡಿದ್ವಿ ನಾವು, ಅತ್ಯಂತ ಸ್ವಚ್ಛ ಪರಿಸರ ನೋಡಿ. ನಮ್ಮ ಲೈಫ್, ನಮ್ಮ ಒಂದು ಏನ್ ಜನರೇಷನ್ ಅತ್ಯಂತ ಸ್ವಚ್ಛ ಪರಿಸರ ನೋಡಿದೀವಿ, ಅತ್ಯಂತ ಕೆಟ್ಟೋಗಿರೋ ಪರಿಸರ ನೋಡಿದ್ವಿ ನಾವು. ಇವತ್ತು ನಮ್ಮ ಊರು ಕೆರೆ, ಈಗ ಅದು ಊರು, ನಾವು ಅದು ಸಿಟಿ ಸೇರ್ಕೊಂಡಿದೆ, ಬೆಂಗಳೂರು ಸಿಟಿ ಕಮಿಷನರ್ ವ್ಯಾಪ್ತಿಗೆ ಬರ್ತದೆ. ಆ ಊರು ಕೆರೆನಲ್ಲಿ ಎಷ್ಟು ಕೆಟ್ಟ ನೀರಿದೆ ಅಲ್ಲಿ. ನಿಜವಾಗಿ ಹೇಳ್ತೀನಿ ಮೇಡಮ್, ಕ್ರೂರ ಮೃಗಗಳು ಸಹ ಕುಡಿಯೋದಿಲ್ಲ. ಅದೇ ನಾನು ಬಾಲ್ಯ ವ್ಯವಸ್ಥೆಯಲ್ಲಿ ನಾವು ಕೆರೆಗೆ ಹೋಗಿ ನಾವು ನೀರನ್ನ ಹಿಂಗೂ ಸಹ ಅಂತಿರ್ಲಿಲ್ಲ, ಹಂಗೆ ತುಂಬ ಕುಡಿಯೋವು. ಅಂದ್ರೆ ನಾನು ಎರಡು ಕೈಗಳು ನೋಡಿದ್ದೀನಿ. ಹಂಗಾಗಿ ನನಗೆ ಪರಿಸರ ಸ್ವಚ್ಛವಾಗಿಡಬೇಕು ಅಂತೇಳಿ ನಾನು ಕಾನ್ಸೆಪ್ಟ್ ಮಾಡಿಕೊಂಡು ನಾವು ಮದುವೆ ಆಗಿ ನಮ್ಮ ಅಕ್ಕನ ಮದುವೆ ಆದಮೇಲೆ ನಮ್ಮ ಅಕ್ಕನ ಯಜಮಾನ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ನಾವು ನ್ಯಾಚುರಲ್ ಫಾರೆಸ್ಟ್ ನೋಡಿದ್ದೀವಿ, ನ್ಯಾಚುರಲ್ ಆಗಿ ಬರ್ತಕ್ಕಂಥ ಗಿಡ ಮರಗಳು ನೋಡಿದ್ದೀವಿ. ಆದರೆ ಫಾರೆಸ್ಟ್ ರೆಡಿ ಮಾಡೋಕ್ಕೆ ಒಂದು ಸಂಸ್ಥೆ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಅಂದರೆ ಗಿಡಗಳನ್ನ ಸಸಿಗಳನ್ನ ನೆಟ್ಟಿ ಅದನ್ನು ಪ್ಯಾಕೆಟಲ್ಲಿ ಬೆಳೆಸಿ ಒಂದು 2-3 ವರ್ಷ ಅದನ್ನು ಅದನ್ನು
ಬೆಳೆಸಿ ಅದನ್ನ ನೆಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅವಾಗಲೇ ಅದು ನಮ್ಮ ಮಾವ ಯಾವಾಗೂ ಅವರು ಗಾಡೀಲಿ ಕರ್ಕೊಂಡು ಹೋಗೋರು ಅವ್ರ ನರ್ಸರಿಗೆ ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಕರ್ಕೊಂಡು ಹೋಗೋರು. ಅವಾಗ ನಾನು ಕಲೆಕ್ಷನ್ ಆಫ್ ಗಿಡಗಳು ಮಾಡೋದು, ಎಲ್ಲ ಥರ ಗಿಡಗಳು ತಂದು ನಮ್ಮ ತೋಟ ಸುತ್ತ, ನಮ್ಮ ಮನೆ ಸುತ್ತ, ನಮ್ಮ ರಸ್ತೆಗಳಿಗೆಲ್ಲ ಹಾಕೋದು. ಅವತ್ತು ಗಿಡಗಳು ನೀರು ಎಳೆಯೋದು, ಇವೆಲ್ಲ ಮಾಡ್ಕೊಂಬಂದೆ. ಈಗೂ ಮೇಡಮ್ ಬೆಳಿಗ್ಗೆ ಎದ್ರೆ ಅದೇ ಕೆಲಸ ಮಾಡೋದು. ಬೆಳಿಗ್ಗೆ ಎದ್ರೆ ನಾನು ಮಾಡೋ ಕೆಲಸ ಫಸ್ಟ್ ಗಿಡಗಳು ನೀರು ಹಾಕೋದು, ಆ ಗಿಡಗಳು ನೀರು ಹಾಕಿ ಕೈ ತೋಟಕ್ಕೆ ನೀರು ಹಾಕೋದು, ಕೈ ತೋಟದಿಂದ ಬಂದು ಆಚೆ ಗಿಡಗಳು ನೀರು ಹಾಕೋ ಕೆಲಸ. ಹಂಗಾಗಿ ನನ್ನ ಪರಿಸರ ಮೇಡಮ್ ಪರಿಸರದ ಮುಂದುವರೆದು ಹೋಗ್ಬೇಕಾದ್ರೆ ನಾನು ಬಾಲ್ಯ ವ್ಯವಸ್ಥೆ ಇದ್ದಾಗ ನಮ್ಮ ಸಾಲ್ಮರ್ ತಿಮ್ಮಕ್ಕ ಮೇಡಮ್ ಅವ್ರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿ ಬಂದಾಗ ಅವರು ಚಿಕ್ಕ ಗುಡಿಸ್ಲದಿದ್ದ ಊರಲ್ಲಿ, ನಾನು HR ಜಯರಾಮ್ ಅಂತ ಅವರು ನನ್ನ ಗುರುಗಳು ವಕೀಲರು ಅಲ್ಲ, ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀನಿ ನಾನು. ಅವರು ಕಾರ್ ಕೊಟ್ಟು ಕಳಿಸ್ತಾರೆ, ನೀನು ಹೋಗಿ ಅವ್ರ ಸಾಲ್ಮರ್ ತಿಮ್ಮಕ್ಕ ಅವ್ರು ಕರ್ಕೊಂಬ, ನೀನು ಪರಿಸರ ಅಂತ ಹೇಳ್ಬಿಟ್ಟು ಪಿಣ್ಯ ದಾಸಳಿ ಅಂತ ಒಂದು ವಿಲೇಜ್, ಅಲ್ಲಿ ನಾವು ಸಾಲ್ಮರ್ ತಿಮ್ಮಕ್ಕ ಅವ್ರ ಕಡೆಯಿಂದ ನೆಡುತೋಪು ಕಾರ್ಯಕ್ರಮ ಮಾಡಿಸಿದ್ದು. ಈಗ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ. ನಾನು ದಾಸಹಳ್ಳಿ ಹೋದಾಗೆಲ್ಲ ಆ ಕಡೆ ಹೋದಾಗೆಲ್ಲ ನೋಡ್ತೀನಿ, ಕಾರ್ ನಿಲ್ಸ್ಬಿಟ್ಟು ಅಪ್ಪ ಸಾಲ್ಮರ್ ತಿಮ್ಮಕ್ಕ ಅವರು ಮತ್ತೆ ನಾವು ನೆಟ್ಟಿದ ಗಿಡ ಚೆನ್ನಾಗಿ ಬಂದಿವೆ ಅಂತ ಖುಷಿ ಆಗುತ್ತೆ. ಖಂಡಿತ ಇದು ಪರಿಸರ. ಹಾಗಾಗಿ ಇದು ಪರಿಸರದಾಗ ಸಾಮಾಜಿಕ ಸೇವೆಗಳ ಬಗ್ಗೆ ಹೇಳೋದಾದ್ರೆ ಇವತ್ತು ಅರಿವಿನ ಕೊರತೆ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಮನಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂದ್ರೆ ನಿಂತ್ಕೋತಾರೆ ಜನ, ಆದ್ರೆ ಅಲ್ಲಿ ಕ್ಯಾಮ್ರಾ ಇದೆ ಅಂದ್ರೆ ನಡೆಯದ್ ಬಿಡು ಅಂತ ಹೋಗುವಂತಹ ಮನಸ್ಥಿತಿ. ಆ ಸಂಚಾರಿ ನಿಯಮಗಳು ಅಂದಾಗ ಅಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ನಿಂತ್ಕೋತೀರಿ. ಮಹಿಳೆಯರು ಅಂದಾಗ ಇವತ್ತು ಏನೋ ಒಂದು ಸಾಧನೆ ಮಾಡಬೇಕು, ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತು ಹೋರಾಡುವಂತಹ ಮನೋಭಾವ ಇದ್ದಾವೆ. ಅಲ್ಲಿ ಆ ಮಹಿಳೆಯರಿಗೆ ಧ್ವನಿಯಾಗಿ ನಿಂತ್ಕೋತೀರಿ. ಮಗದೊಂದು ಕಡೆ ಮಕ್ಕಳು ಅಂದಾಗ, ಯುವ ಸಮೂಹ ಅಂದಾಗ ಅವ್ರ ಜೊತೆಯಾಗಿ ನಿಂತ್ಕೊಳ್ಳುವಂತಹ ಒಂದು ಆ ಇಚ್ಛಾಶಕ್ತಿ, ಇವೆಲ್ಲ ಹೆಂಗೆ ಈ ಕಾರ್ಯಗಳನ್ನ ನೀವು ಹೆಂಗೆ ಮಾಡ್ಕೊಬಂದ್ರೆ? ಮೊದಲನೇದಾಗಿ ಟ್ರಾಫಿಕ್ ಅವೇರ್ನೆಸ್ ಯಾಕೆ ಬೇಕು ಅಂತ ಫಸ್ಟ್ ಆಫ್ ಆಲ್ ಕ್ವಶನ್ ಹಾಕೋಬೇಕು. ಈಗ ಟ್ರಾಫಿಕ್ ಸೇಫ್ಟಿ ಅನ್ನೋದು ಅದು ಇಟ್ ಈಸ್ ಎಲ್ಲರಿಗೂ ಕಂಪಲ್ಸರಿ. ಆದರೆ ನಮ್ಮಲ್ಲಿ ಅದರ ಟ್ರಾಫಿಕ್ ಸೇಫ್ಟಿ ಬಗ್ಗೆ ಯಾರು ಪ್ರಚಾರ ಮಾಡ್ತಿರ್ಲಿಲ್ಲ. ಯಾವಾಗ ಟ್ರಾಫಿಕ್ಕಿಂದ ತೊಂದರೆ ಆಗುತ್ತೆ ಅವಾಗ ಅದು ಅರಿವು ಮೂಡಕ್ಕೆ ಬರುತ್ತೆ ನಮಗೆ. ನಮಗೆ ಬೆಂಗಳೂರಿನಲ್ಲಿ 30 ವರ್ಷದ ಮುಂಚೆನೇ ಟ್ರಾಫಿಕ್ ಸಮಸ್ಯೆ ಇತ್ತು. ಬೆಂಗಳೂರಿಗೆ ಟ್ರಾಫಿಕ್ ಪೊಲೀಸ್ ಅಂತ ಮಾಡಿದ್ದೇ ಈ ಟ್ರಾಫಿಕ್ ಸಮಸ್ಯೆ ಶುರುವಾದಾಗ. ಅದೇ ರೀತಿ ಈ ಟ್ರಾಫಿಕ್ ಅವೇರ್ನೆಸ್ ಅಂತ ನಾನು ಯಾಕೆ ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೆ ಮೇಡಮ್ ಅಂದರೆ, ನಾನು ಕಂಪ್ಯೂಟರ್ ಶಿಕ್ಷಣ ನಾನು ಮಾಡ್ತಿದ್ದೆ 94ನೇ ಇಸ್ವಿನಲ್ಲಿ. ನನ್ನ ಕಂಪ್ಯೂಟರ್ ಶಿಕ್ಷಣ ಹೆಂಗಿತ್ತು ಅಂದರೆ, ಕಂಪ್ಯೂಟರ್ ಹಾರ್ಡ್ವೇರ್ ಕಲಿಯೋದು ಜೊತೆಗೆ ಅವತ್ತು ಏನು ಚಾಲನೆ ಇತ್ತು ಸಾಫ್ಟ್ವೇರ್ ಕಲಿಯೋದು, ಇವೆಲ್ಲ ಮಾಡ್ಕೊಂಡು ಬರ್ತಿದ್ದೆ ನನಗೆ. ಹಂಗಾಗಿ ನಾನು ನಮ್ಮ ವಕೀಲ ವೃತ್ತಿಗೆ ವಕೀಲ ಕಾನೂನು ವಿದ್ಯಾಭ್ಯಾಸ ಮಾಡುವಾಗ ನಾನು ಪಾರ್ಟ್ ಟೈಮ್ ನಮ್ಮ HR ಜಯರಾಮ್ ಅಂತ ವಕೀಲರಿದ್ದಾರೆ, ಅವ್ರು ಇವತ್ತು ತುಂಬಾ ದೊಡ್ಡ ಲಾಯರ್ ಆಗಿದ್ದಾರೆ, ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅವಾಗ ಅಲ್ಲಿ ಸುಮಾರು ಜನ ಪೊಲೀಸರು ಬರೋರು, ಟ್ರಾಫಿಕ್ ಪೊಲೀಸರು ಬರೋರು. ಅವರು ನನ್ನ ಕಂಪ್ಯೂಟರ್ ಆಪರೇಟ್ ಮಾಡೋದು ನೋಡಿ, ನನ್ನ ಕಂಪ್ಯೂಟ್ರು ಅವಾಗೆಲ್ಲ MS ವರ್ಡ್ ಅಂತ ಇತ್ತು, ಕಂಪ್ಯೂಟರ್ ಆಪರೇಟ್ ಮಾಡೋದು ನೋಡಿ, ನೋಡೋ ಮೂರ್ತಿ ನೀನು ನಮ್ಮ ಸ್ಟೇಷನ್ಗೆ ಬಂದು ರಿಪೋರ್ಟ್ ರೆಡಿ ಮಾಡ್ಕೊಡೋ. ಯಾಕೆ ಮಾಡಬೇಕು, ನೀನು ಚೆನ್ನಾಗಿ ಮಾಡ್ತೀಯ ಕಣೋ, ಟೈಪಿಂಗಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳೋರು. ನಾನು ಆ ಸಿಸ್ಟಮ್ ನಿಂತ್ಕೊಂಡು ಪೀಣ್ಯ ಟ್ರಾಫಿಕ್ ಪೊಲೀಸ್ನ ಮಾಡಿರ್ತಾರೆ, ಅಲ್ಲಿ ನಾನು ರಿಪೋರ್ಟ್ ರೆಡಿ ಮಾಡ್ತಿದ್ದೆ. ಈ ವರ್ಷದಲ್ಲಿ 1997ನೇ ಇಸ್ವಿನಲ್ಲಿ ಅಪಘಾತದಿಂದ ಎಷ್ಟು ಜನ ಮರಣ ಹೊಂದಿದ್ದಾರೆ, ಯಾವ ಪ್ಲೇಸಲ್ಲಿ ಮರಣ ಹೊಂದಿದ್ದಾರೆ, ಆಮೇಲೆ ಯಾವ ವೆಹಿಕಲ್ ಅದು, ಹೆವಿ ವೆಹಿಕಲ್ ಯಾವುದು, ಸ್ಮಾಲ್ ವೆಹಿಕಲ್ ಯಾವುದು, 2 ವೀಲರ್ ಯಾವುದು, 4 ವೀಲರ್ ಯಾವುದು, ಅದರಲ್ಲಿ ಪ್ಯಾಸೆಂಜರ್ ಯಾವುದು, ಗೂಡ್ಸ್ ಯಾವುದು ಅಂತೇಳಿ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದ್ದೆ. ಆ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಫಸ್ಟ್ ಟೈಮ್ ಅಜಯ್ ಕುಮಾರ್ ಸಿಂಗ್ ಅಂತ ಟ್ರಾಫಿಕ್ ಕಮಿಷನರ್ ಬಂದರು, ಡೆಪ್ಟಿ ಕಮಿಷನ್ ಟ್ರಾಫಿಕ್ ಬಂದರು, ಅಜಯ್ ಕುಮಾರ್ ಸಿಂಹ ಅಂತ ಅವರು ನನ್ನ ನೋಡಿ, ನೀನು ಇವೆಲ್ಲ ಚೆನ್ನಾಗಿ ರಿಪೋರ್ಟ್ ಮಾಡ್ತೀಯಾ. ಆವಾಗ ಬೆಂಗಳೂರಿನಲ್ಲಿ ಟ್ರಾಫಿಕ್ಗೆ 33 ಪೊಲೀಸ್ ಸ್ಟೇಷನ್ ಇದ್ದು ಆವಾಗಲೇ. ಆ ಸ್ಟೇಷನ್ ವೈಸ್ ರಿಪೋರ್ಟ್ ಮಾಡ್ತಿದ್ದೆ ನಾನು. ಆವಾಗ ನೀನು ಡ್ರಾಯಿಂಗ್ ಯಾಕೆ ಮಾಡಬಾರ್ದು, ನಾನು ಅವಾಗ ತಾನೇ ಕೋರೆಲ್ ಡ್ರಾ ಇಂಟ್ರೊಡ್ಯೂಸ್ ಆಗಿತ್ತು. ಈ ಕೋರೆಲ್ ಡ್ರಾ ಅಂತ ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಆಗಿತ್ತು. ನಾನು ಕಲ್ತ್ಕೊಂತ, ನಮ್ಮ ತಂದೆ ಹೇಳಿದ್ರು ಕಲ್ತ್ಕೋ, ಸಾಫ್ಟ್ವೇರ್ ಕಲ್ತ್ಕೋ, ನಿನ್ನ ಚೆನ್ನಾಗಿ ಯೂಸ್ ಆಗುತ್ತೆ, ಮುಂದೆ ನೀವು ಕೆರೆಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಆ ಕೋರೆಲ್ ಡ್ರಾ ಅದು ಏನು ಸಾಫ್ಟ್ವೇರ್ ಕಲ್ತ್ಕೊಂಡು ರಸ್ತೆ ಆಗ್ತಿದ್ದೆ. ನಾನು ಮೆಜೆಸ್ಟಿಕ್ ನೆಲಮಂಗಲವರೆಗೂ ಒಂದು ಡ್ರಾಯಿಂಗ್ ಆಗ್ತಿದ್ದೆ. ಆ ಮೆಜೆಸ್ಟಿಕ್ ನೆಲಮಂಗಲವರೆಗೂ ರಸ್ತೆ, ತುಮಕೂರು ರಸ್ತೆ, ಆ ಜಂಕ್ಷನ್ ಏನು, ಇಲ್ಲಿ ಯಾರು ಸತ್ತಿದ್ದಾರೆ, ಎಷ್ಟು ವಯಸ್ಸು ಸತ್ತಿದ್ದಾರೆ, ಕುಡ್ತಾ ಮಾಡಿ ಸತ್ತಿದ್ದಾರಾ, ಅಥವಾ ರ್ಯಾಷನ್ ನೆಗ್ಲಿಜೆಂಟ್ ಸತ್ತಿದ್ದಾರಾ, ಅಥವಾ ಅಚಾತುರ್ಯ, ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ಪಿಕ್ಚರ್ ಸಮೇತ ಕೊಡ್ತಿದ್ದೆ ಮೇಡಮ್. ಆ ಬೆಂಗಳೂರು ಸಿಟಿ ಟ್ರಾಫಿಕ್ ಪಿಕ್ಚರ್ ಇರಲಿಲ್ಲ ಅವಾಗ, ಒಂದು ಮ್ಯಾಪೇ ಇರಲಿಲ್ಲ, ಸುಮ್ಮನೆ ಏನೋ ಕೈ ಬರೋದು ಮ್ಯಾಪ್ ಇತ್ತು. ನಾನು ಡಿಜಿಟಲ್ ಮ್ಯಾಪ್ ಕೊಡೋಕೆ ಶುರು ಮಾಡಿದೆ. ಅವಾಗ ಪ್ರತಿಯೊಂದು ಆಕ್ಸಿಡೆಂಟ್ ಕೇಸಲ್ಲಿ ಆ ಮ್ಯಾಪ್ನ ಹಾಕ್ಕೊಂತಿದ್ರು ಯಾರು ಟ್ರಾಫಿಕ್ ಪೊಲೀಸರು. ಹಂಗಾಗಿ ಅವಾಗ ಅನಿಸ್ತು ನನಗೆ ಈ ನಾನು ಟ್ರಾಫಿಕ್ ವಾರ್ಡನ್ ಸಹ ಆಗಿದ್ದೆ, ಟ್ರಾಫಿಕ್ ವಾರ್ಡನ್ ಆಗಿದ್ದೆ ನಾನು.
ಸಂಚಾರಿ ನಿಯಮಗಳನ್ನ ಅರಿವು ಮೂಡಿಸೋದು ಮಕ್ಕಳ ಮುಖಾಂತರ, ಪೊಲೀಸರ ಜೊತೆ ಸೇರಿಕೊಂಡು, ಟ್ರಾಫಿಕ್ ಪೊಲೀಸ್ ಜೊತೆ ಸೇರಿಕೊಂಡು ಮಕ್ಕಳ ಮುಖಾಂತರ ಈ ಸ್ಕೂಲಲ್ಲಿ ಅವೇನು ಅದೆಲ್ಲ ಮಾರ್ಚ್ ಪಾಸ್ಟ್ ಇದಂತಾರಲ್ಲ, ಈ ಪೆರೇಡ್ ಮಾಡಿಸೋದು, ಅವೆಲ್ಲ ಮುದ್ರಣ ಮಾಡೋದು, ಅದೆಲ್ಲ ಮಾಡಿದ್ದೀನಿ ನಾನು. ನನಗೆ ತುಂಬಾ ಪೊಲೀಸ್ ಇಲಾಖೆಯವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಹಂಗಾಗಿ ಆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಇವತ್ತು ಮಾಡ್ತಾ ಇದ್ದೀನಿ, ಅವತ್ತು ಮಾಡ್ತಿದ್ದೆ. ಮೇಡಮ್, ಮಹಿಳೆ ಸಬಲೀಕರಣ ಅಂದ್ರೆ ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ಕಾನೂನಲ್ಲಿ ಪುಸ್ತಕದಲ್ಲಿ ಮಹಿಳೆ ಎಲ್ಲ ಸಮಾನ ಅಂತೀವಿ. ಅದನ್ನ ಜಾರಿಗೆ ಬರ್ಬೇಕು, ಇನ್ನು ಜಾರಿಗೆ ಬಂದಿಲ್ಲ. ಈಗ ಸಬಲೀಕರಣ ಯಾವಾಗ ಬೇಕಾಗೋದು ಅಂದ್ರೆ, ಯಾರು ಸಬಲೀಕರಣ ಅಂದ್ರೆ ನೊಂದಿರೋರು ಸಬಲೀಕರಣ, ನೊಂದಿರೋರು ಸಬಲೀಕರಣ ಆಗಬೇಕು. ನೊಂದಿರೋರು ಈಗೂ ಶೋಷಣೆಗೆ ಒಳಪಡ್ತಿರೋದು. ನಾವು ಶೋಷಣೆಗೆ ಒಳಪಡಿಸ್ಕೊಂಡು ಮಹಿಳೆನ ಬರೀ ಪುಸ್ತಕದಲ್ಲಿ ಬರೀ ಪೇಪರ್ನಲ್ಲಿ ಹೋಗ್ಲೋದಾಗಲ್ಲ. ನಿಜವಾಗಿ ಮಹಿಳೆಯರ ಶೋಷಣೆ ಆಗ್ತಿತ್ತು, ಸಮಾನ ಒಂದು ಇದಿಲ್ಲ. ಮಹಿಳೆಯರಿಗೆ ಸಮಾನ ಒಂದು ಹಕ್ಕು ಸಿಗಬೇಕು ಅಂತೇಳಿ ನಾನು ಮಹಿಳೆಯರು ಈಗ ಫ್ಯಾಮಿಲಿ ಕೋರ್ಟ್ ಮ್ಯಾಟ್ರ್ ಬಂದಾಗ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಅಥವಾ ಪೊಲೀಸ್ ಠಾಣೆಗಳಲ್ಲಿ ಜೊತೆಲಿ ಹೋಗಿ ಅವ್ರಿಗೆ ಸಿಗಬೇಕಾದಂಥ ಕಾನೂನುಬದ್ಧ ಸೌಕರ್ಯಗಳನ್ನ ಮಾಡಿಸ್ಕೊಡೋದಾಗ್ಲಿ, ಆಮೇಲೆ ಕಾನೂನು ಅರಿವು ಮೂಡಿಸೋದಕ್ಕೆ ಸಮ್ಮೇಳನಗಳನ್ನ ಹಾಗೂ ಸಭೆಗಳು ಮಾಡೋದಾಗ್ಲಿ. ನನಗೆ ಸುಮಾರು ಮಹಿಳಾ ಸಂಘಟನೆಗಳು ನನಗೆ ಬೆಂಗಳೂರಿನಲ್ಲಿ ಬಂದು, ಸರ್ ಬನ್ನಿ ಇವತ್ತು ನಮ್ಮ ಕಾರ್ಯಕ್ರಮ ಮಾಡಿದ್ವಿ, ಅವ್ರಿಗೇನು ಕಾನೂನು ಅರಿವು ಮೂಡಿಸಿ, ಕಾನೂನು ಅರಿವು ಜೊತೆ ಲೀಗಲ್ ಏಡ್, ನಮ್ಮಲ್ಲಿ ಮೇಡಮ್ ಲೀಗಲ್ ಏಡ್ ಮಾಡಬೇಕು, ಲೀಗಲ್ ಅವೇರ್ನೆಸ್ ಮಾಡಬೇಕು. ಆಮೇಲೆ ಈ ಕಾನೂನು ಸಂಬಂಧಪಟ್ಟದ್ದು ಎಲ್ಲ ರೀತಿಯಾಗ ನಾವು ಅದನ್ನ ಅವ್ರಿಗೆ ಚೌಕಟ್ಟಲ್ಲಿ ಮಾಡಬೇಕು. ನಮ್ಮಲ್ಲಿ ಮೇಡಮ್ ತಾಲೂಕು ಮಟ್ಟದಲ್ಲಿ ತಾಲೂಕು ಸೇವಾ ಕೇಂದ್ರಗಳಿದ್ದಾವೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಆಮೇಲೆ ಹೈಕೋರ್ಟ್ನಲ್ಲೂ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ, ಸುಪ್ರೀಂ ಕೋರ್ಟಿಂದ ಹಿಡಿದು ಜಿಲ್ಲೆಯಿಂದ ಕೆಳಗಡೆ ತಾಲೂಕುವರೆಗೂ ಕಾನೂನು ಸೇವೆಗಳ ಪ್ರಾಧಿಕಾರಗಳಿದ್ದಾವೆ. ಆ ಪ್ರಾಧಿಕಾರಗಳು ನನಗೆ ಭಾರಿ ನಂಟು. ಅಲ್ಲೇನು ಕಾನೂನು ಅರಿವು, ಕಾನೂನು ನೆರವು, ಮಹಿಳೆ ಸಬಲೀಕರಣ, ಮಕ್ಕಳ ಹಕ್ಕು, ಆಸ್ತಿಯ ಹಕ್ಕು, ಯಾವ ಉಲ್ಲಂಘನೆ, ಸಂವಿಧಾನ ಇರ್ತಕ್ಕಂಥ ಏನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಜೊತೆ ಪ್ರಾಕ್ಟಿಕಲ್ ಆಗಿ ಭಾಗವಹಿಸೋದು, ಹೋರಾಟ ಮಾಡೋದು ಹಕ್ಕುಗಳಿಗೆ, ಇಲ್ಲಿ ಅವೇರ್ನೆಸ್ ಮೂಡಿಸೋದು, ಅಲ್ಲಿ ಕೋರ್ಟ್ನಲ್ಲಿ ಹೆಲ್ಪ್ ಮಾಡೋದು, ಲೀಗಲ್ ಹೆಲ್ಪ್. ಮೇಡಮ್, ನಂದು ಏನು ಅಳವಡಿಸ್ಕೊಂಡಿದ್ದಾನೆ ಅಂದರೆ, ನನ್ನ ಕಡೆ ಬರೋ ಕ್ಲೈಂಟ್ಸು ಸಾಹುಕಾರರು ಬರೋರು, ಬಡವರು ಬರೋರು, ಆಮೇಲೆ ತಕ್ಷಣ ದುಡ್ಡಿಲ್ದವರು ಬರೋರು, 3 ಕ್ಯಾಟಗರಿ. ನಾನು ತಕ್ಷಣ ದುಡ್ಡಿಲ್ದವ್ರು ಬರೋರಿಗೆ ನಾನು ಆಮೇಲೆ ಕೊಡಿ ಅಂತೇಳಿ ಲೀಗಲ್ ಹೆಲ್ಪ್ ಮಾಡಿದ್ದೀನಿ. ಆಮೇಲೆ ಫೀಸು ಕೊಟ್ಟಿದ್ದಾರೆ, ಕೊಡ್ದೇನು ಹೋಗಿದ್ದಾರೆ. ಆಮೇಲೆ ದುಡ್ಡೇ ಇಲ್ದವ್ರಿಗೆ ನಾನು ಲೀಗಲ್ ಏಡಿಗೆ ಕಳಿಸ್ತಿರಲ್ಲ ಅವ್ರನ್ನ. ಲೀಗಲ್ ಏಡಲ್ಲಿ ಯಾರೋ ಒಬ್ರು ಲಾಯರ್ ಮಾನಿಟರ್ ಮಾಡಬೇಕು, ಅಲ್ಲಿ ಸರಿಯಾಗಿ ಮಾಡೋದಿಲ್ಲ. ನಾನೇ ಸ್ವಂತ ಖಾಸಗಿ ವಕೀಲನಾಗಿ ನೇಮಕಗೊಂಡು ಅವ್ರಿಗೆ ನಾನು ಹೆಲ್ಪ್ ಮಾಡ್ತಿದ್ದೆ. ಅವಾಗ ಅವರು ದುಡ್ಡು ನಾನೇ ಕೊಟ್ಟು ಕಳಿಸ್ತಿದ್ದೆ. ಯಾಕೆ ಅಂದರೆ ಅಲ್ಲಿ ದುಡ್ಡಿರೋ ಸಾಹುಕಾರಗಳು, ರಿಯಲ್ ಎಸ್ಟೇಟವರು, ದೊಡ್ಡ ಸಾಹುಕಾರರು ಕೇಸ್ ಬಂದಾಗ ನಮ್ಗೆ ಲಕ್ಷಗಟ್ಟಲೆ ಕೊಟ್ಟಿದ್ದಾರೆ. ಆ ಲಕ್ಷ ಮನೆಗೆ ಹೋಗ್ತಿರ್ಲಿಲ್ಲ, ಅದು ಇಲ್ಲಿ ಉಪಕಾರ ಮಾಡೋಕ್ಕೆ, ಸಭೆ ಸಮಾರಂಭ ಮಾಡೋಕ್ಕೆ, ಇದೆಲ್ಲ ಮಾಡ್ಕೊಂಡಿದ್ದ ಹೋಗ್ತಿದೆ. ಅಲ್ಲ, ಮನೆಗೂ ಹೋಗ್ತಿತ್ತು, ತೀರಾ ಕಡಿಮೆ. ನಮ್ಮಲ್ಲಿ ಕೇಳೋರು, ನೀವು ವಕೀಲ ವೃತ್ತಿ ಮಾಡ್ತಿದ್ಯಾ, ನೀವು ಆಗರ್ಭ ಶ್ರೀಮಂತನ, ಯಾಕೆ ನೀನು ಮನೆಯವ್ರು ದುಡ್ಡು ತರೋದಿಲ್ಲ ಅಂತ ನಾನು ಹೇಳಿದೆ. ನಾನು ಮನೆಗೆ ಏನು ಬರಬೇಕೋ ಅದು ಬಂದೇ ಬರುತ್ತೆ, ಸಮಾಜಕ್ಕೆ ನಾವೇನಾದ್ರು ಕೊಡಬೇಕು ನೋಡಿ, ಆ ಸಮಾಜ ನಮ್ಗೆ ಕೊಡುತ್ತದೆ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಸಮಾಜ ಕೊಡಬೇಕು ಅಂತ ಹೇಳಿ ಅಂತ ಆ ಕಾನ್ಸೆಪ್ಟಲ್ಲಿ ನಾನು ಲೀಗಲ್ ಸರ್ವಿಸ್ ಮಾಡಿದ್ದೀನಿ. ಮಕ್ಕಳು ಮತ್ತು ಯೂತ್ ಅವ್ರ ಜೊತೆ ನಿಂತ್ಕೊಂಡಿದ್ರಿ ನೀವು? ಮೇಡಮ್, ನಾನು ಒಬ್ಬ ಯುವಕನಾಗಿದ್ದಾಗ, ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ನನಗೆ ಸಮಾಜ ಏನು ನನ್ನ ಜೊತೆ ನಿಂತಿರಲಿಲ್ಲ. ಯಾಕಂದ್ರೆ ಸಮಾಜದ ಬಗ್ಗೆ ನಮಗೇನು ಅರಿವೇ ಇಲ್ವಲ್ಲ. ಗೊತ್ತು. ನಮ್ಮ ಸಮಾಜ ಅಂದ್ರೆ ಏನು ಗೊತ್ತಾ? ನಮ್ಮ ಅವಿಭಕ್ತ ಕುಟುಂಬ. ನಾವು, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಮ್ಮ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಅಜ್ಜಿ, ಇದೇ ಒಂದು ಸಮಾಜ ಆಗಿತ್ತು ನಮಗೆ. ಸಮಾಜದ ಬಗ್ಗೆ ನಮ್ಗೆ ಅರಿವಿಲ್ಲ ಜಾಸ್ತಿ. ಅದು ಬಿಟ್ಟರೆ ನಮ್ಮ ಶಾಲೆ, ನಮ್ಮ ಸಹಪಾಠಿಗಳು, ಇವರೇ. ಇದು ಬಿಟ್ಟರೆ ನಮ್ಮ ಊರಬ್ಬ, ಊರ್ ಕೆರೆ. ನಾನು ಮೇಡಮ್ ಮಳೆ ಹುಯ್ಲಿ ಅಂತ ಹೇಳ್ಬಿಟ್ಟು ಗೊಂಬೆ ಮಾಡ್ತಾರೆ, ಈ ಜೇಡಿ ಮಣ್ಣು ಅಂತ ಕೇಳಿದ್ರೆ, ಕೆರೆಗಳಿಗೆ ಜೇಡಿ ಮಣ್ಣಲ್ಲಿ ಗೊಂಬೆ ಮಾಡಿ ಅದಕ್ಕೆ ಒಂದು ಕಟ್ಕೊಂಡು ಅದನ್ನ ಗೊಂಬೆನ 4 ಜನ ಸೇರ್ಕೊಂಡು ಅದನ್ನ ಉಯ್ಯೋ ಮಲ್ರಾಯ ಅಂತ ಹೇಳಿ ಮಾಡಿದ್ವಿ ನಾವು. ಅದನ್ನ ನಾವ್ ಎಷ್ಟು ಅಂಟ್ಕೊಂಡಿದೀವಿ ನಮ್ಮ ಸಮಾಜಕ್ಕೆ ಅಂದ್ರೆ ನೋಡಿ, ಗ್ರಾಮದಲ್ಲಿ ಮಳೆ ಬಂದ್ರೆ ಮಳೆ ಕೆರೆಗೆ ಬಂದು ಪೂಜೆ ಮಾಡಿ ಸಂಭ್ರಮಿಸೋದು. ಮಳೆ ಬರ್ಲಿಲ್ಲ ಅಂದ್ರೆ ಅದೇ ಕೆರೆಗೆ ಸೇರಿದ ಜೇಡಿ ಮಣ್ಣು ತಗೊಂಡು ದೇವರನ್ನ ಮಾಡಿ ಮೆರವಣಿಗೆ ಮಾಡೋದು, ಕರೆಯೋದು ಮಳೆ ಅಂದ್ರೆ. ಅರ್ಥ ಮಾಡಿ ನೀವು, ನಾವು ಎಷ್ಟು ಪ್ರಕೃತಿ ಹೊಂದ್ಕೊಂಡಿದ್ದು ಅಂತ ಹೇಳಿದ್ರೆ ಅವಾಗ.
ಖಂಡಿತ ಖಂಡಿತ. ಹಂಗಾಗಿ ನಮ್ಮ ಸಮಾಜ ಈಗ ನಮ್ಗೆಲ್ಲ ಗೊತ್ತಾಗಿದ್ದು ನಮ್ದು ಎಷ್ಟು ಬೆಂಗಳೂರು ಎಷ್ಟು ದೊಡ್ಡದು, ನಮ್ಮ ಪ್ರಪಂಚ ದೊಡ್ಡ ಗೊತ್ತಾಗಿದ್ದು ಅಂದ್ರೆ ನಾವು ಆಧುನಿಕ ಭಾರತ, ಆಧುನಿಕ ಪ್ರಪಂಚದ ಒಂದು ಮಾಧ್ಯಮಗಳಿಂದ ಗೊತ್ತಾಯ್ಬಿಟ್ರೆ ನಾವೆಲ್ಲೂ ಓದೋರೆಲ್ಲ ಕೋಲ್ಬೇಟೆ ಅಂತ ಮಾಡೋರು. ಕೋಲ್ಬೇಟೆ ಅಂದ್ರೆ 7 ಗ್ರಾಮದವರು 8 ಗ್ರಾಮದವರು ಅವಾಗ ಪ್ರಾಣಿ ವಧೆಗಳು ಮಾಡೋರು. ಮೊಲ ಹೌದೌದೌದು ಅದೆಲ್ಲ ಮಾಡಿ ಒಂದು ಅಲ್ಲಿದೆ ಕೋಲ್ಬೇಟೆ ಆಡ್ತೀವಲ್ಲ ಜಾಗ, ಅಲ್ಲೊಂದು ಜಾಗ ಇದೆ. 10 ಊರವ್ರು ಬಂದು ಎಲ್ಲ ಅಲ್ಲಿ ನೇತಾಕಿರೋರು ಮೊಲಗಳನ್ನ. ಅದನ್ನ ಆಕ್ಷನ್ ಮಾಡಿ ನೋಡಿ. ನಾವು ರೈತರು, ನೀವು ಹೇಳ್ಬೋದು ರೈತರು ಸ್ವಾರ್ಥಿಗಳಲ್ಲ ಮೇಡಮ್. ಅಲ್ಲಿ ಹರಾಜಾಗಿದ್ ಬಂದಂತ ದುಡ್ಡಿಂದ ಆ ದೇವಸ್ಥಾನ ಅಭಿವೃದ್ಧಿ ಮಾಡೋದು, ಅಲ್ಲಿ ಮೊಲ ಹರಾಜು ಮಾಡೋದು, ರ್ಯಾಬಿಟ್ 2-3 ಸಾವಿರ ಬಂತು. ಆ ದುಡ್ಡಿಂದ ದೇವಸ್ಥಾನ ಅಭಿವೃದ್ಧಿ, ಊರಿನ ಕೆರೆ, ಊರಿನ ದೇವಸ್ಥಾನಕ್ಕೆ, ಊರ ಹಬ್ಬಕ್ಕೆ ದುಡ್ಡು ಉಪಯೋಗಿಸಿದ್ದು. ಅದು ಯಾರು ಜೇಬು ತೊಗೊಳ್ತಿರಲಿಲ್ಲ. ಅದು ಕ್ರಮೇಣ ಕಾನೂನುಗಳು ಬಂದು ಅದು ನಿಷೇಧ ಆಗಿದೆ, ಈಗ ನಿಷೇಧ ಆಗಿದೆ. ರೈಟ್. ಲಯನ್ಸ್ ಕ್ಲಬ್ ಜೊತೆಗಿನ ನಿಮ್ಮ ನಂಟು ಮೇಡಮ್, ಈಗ ಒಂದು ಸೇವೆ ಒಂದು ಮಾಡ್ಬೇಕು ನಾವು ಅಂದ್ರೆ ನಾವು ಒಬ್ಬರೇ ಹೋಗಿ ಸೇವೆ ಮಾಡಿದ್ರೆ ಅಷ್ಟು ಅದು ತಲುಪೋದಿಲ್ಲ. ಅವಾಗ ಏನಾಗಬೇಕಾಗುತ್ತೆ, ಅದಕ್ಕೊಂದು ರೆಕಗ್ನೈಸ್ಡ್ ನಿಸ್ವಾರ್ಥ ಸಂಸ್ಥೆ, ರೆಕಗ್ನೈಸ್ಡ್ ವರ್ಲ್ಡ್ ವೈಡ್ ರೆಕಗ್ನೈಸ್ ಸಂಸ್ಥೆ. ಆ ಟ್ಯಾಕ್ಸಿನ ಒಂದು ಸರಳೀಕರಣ, ಆಮೇಲೆ ಅಲ್ಲಿ ಆಗ್ತಕ್ಕಂಥ ಒಂದು ಏನು ಅದು ಪ್ರೋಸೆಸ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಇನ್ಸ್ಪಿರೇಷನ್ ಆದ. ನಾನು ಲಯನ್ಸ್ ಕ್ಲಬ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೋದರೆ ಬಸ್ಸಲ್ಲಿ ನಮ್ಮಮ್ಮ ನಮ್ಮ ಸಂಬಂಧಿಕರು ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ರು. ಬಸ್ಸಲ್ಲಿ ನಾನು ಕಿರಿಪಾಗಿ ಕೂತ್ಕೊಂಡಿದ್ದೆ. ಸುಸ್ವಾಗತ ಲಯನ್ಸ್ ಸಂಸ್ಥೆ ಬೆಂಗಳೂರು ಅಂತ ಇರೋ ಬೋರ್ಡಲ್ಲಿ, ಯಾವ ಬೋರ್ಡ್ ಇರ್ತಿರಲಿಲ್ಲ ಅಲ್ಲಿ, ಅವೇ ಇರೋ ಕಾಣೋದು. ನಾನು ಲಯನ್ಸ್ ಸಂಸ್ಥೆ ಲಯನ್ಸ್ಗಳನ್ನ ಸಾಕಿದಾರ ಅವನ ಅಮ್ಮನಿಗೆ ಗೊತ್ತಾಗುತ್ತೆ, ನಮ್ಮ ಅನಕ್ಷರಸ್ಥರು. ನಾನು ಆಮೇಲೆ ತಿಳ್ಕೊಂಡೆ ಲಯನ್ಸ್ ಸಂಸ್ಥೆ ಒಂದು ಸೇವೆ ಮಾಡೋ ಸಂಸ್ಥೆ. ಮಾಗಡಿಗೆ ಹೋಗ್ಬೇಕಾಯ್ತು ದೇವಸ್ಥಾನಕ್ಕೆ. ನಾವು ಅಲ್ಲಿ ಸುಸ್ವಾಗತ ಲಯನ್ಸ್ ಸಂಸ್ಥೆ ಮಾಗಡಿ, ಇದು ಪ್ರಚಾರಕ್ಕೆ ಹಾಕಿದ್ದಾರೋ ಇಲ್ಲ ಸರ್ವಿಸ್ಗೆ ಹಾಕಿದ್ರು ಗೊತ್ತಾಗ್ತಿರ್ಲಿಲ್ಲ ನಮಗೆ. ನಾನು ಅವಾಗ ಲಯನ್ಸ್ ಸಂಸ್ಥೆ ನಮ್ಮ ಅಪ್ಪನ ಬಂದು ಹೇಳ್ಬಿಡೋದು. ಅಲ್ಲಿ ಯಾವ ಸಂಸ್ಥೆ ಬೋರ್ಡ್ ಕಾಣ್ತಿರ್ಲಿಲ್ಲ. ಲಯನ್ಸ್ ಸಂಸ್ಥೆ, ರೋಟರಿ ಸಂಸ್ಥೆಗಳೇ ಈ ತರ 100 ಫ್ಲೆಕ್ಸಿನ ಸಾಮ್ರಾಜ್ಯ ಇರಲಿಲ್ಲ ಅವಾಗ. ಅವಾಗೆಲ್ಲ ಮಾಗಡಿ ಲಯನ್ಸ್ ಸಂಸ್ಥೆ ಹಿಂಗೆ. ಅದನ್ನ ಇನ್ಸ್ಪಿರೇಷನ್ ನಾನು ಲಯನ್ಸ್ ಸಂಸ್ಥೆಗೆ ತಿಳ್ಕೊಂಡು ಸುಮಾರು 28 ವರ್ಷಗಳಿಂದ ಲಯನ್ಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ಈಗ ಬೆಂಗಳೂರು ಗಾಂಧಿನಗರದಲ್ಲಿ ನಾನು ಈ ಸೇವೆ ಮಾಡ್ತಿರೋದ್ರಿಂದ ಗಾಂಧಿ ಮಾರ್ಗ ಅನ್ನೋ ಲಯನ್ಸ್ ಸಂಸ್ಥೆ ಕಟ್ಕೊಂಡು ಅಲ್ಲಿಗ ನಾನು ಸೇವೆ ಶುರು ಮಾಡಿದ್ದು. ನಮ್ಮ ಸ್ನೇಹಿತರಾದ ಕೆಲವರು ಹಿರಿಯರೆಲ್ಲ ಸೇರ್ಕೊಂಡು KT ಚಂದ್ರಣ್ಣ ಅಂತ ನಮ್ಮ ಹಿರಿಯರು, ಅವ್ರು ನಮ್ಮ ಅಣ್ಣನ ಸಮಾನ, ಹಂಗೆ ನನ್ನ ಸಹಪಾಠಿಗಳು, ನನ್ನ ಕೊಲೀಗ್ಸ್ ವಕೀಲರು, ಆಮೇಲೆ ನಮ್ಮ ಗ್ರಾಮದವರು, ನಮ್ಮ ಗಾಂಧಿನಗರ ಹಿರಿಯ ಮುಖಂಡರ ಸೇರಿ ಆ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬ ನಿಮ್ಮ ಜೊತೆಗಿದೆ, ಎಷ್ಟೋ ಸಹೋದ್ಯೋಗಿಗಳು, ಸ್ನೇಹಿತರು, ಬಂಧು ಬಳಗದವರು ನಿಮಗೆ ಸಾಥ್ ಕೊಟ್ಟಿರುವಂತಹ ಸನ್ನಿವೇಶಗಳಿರಬಹುದು. ಹಾಗಾಗಿ ಅವ್ರನ್ನ ನೆನಪಿಸ್ಕೊಳ್ಳೋದಾದರೆ ನಿಮ್ಮ ಮಾತು ಅವರಿಗೆ? ಮೇಡಮ್, ಪ್ರಪ್ರಥಮವಾಗಿ ನಾನು ನೆನೆಸ್ಕೋಬೇಕಾಗಿರೋದು ಮೇಡಮ್, ನಮ್ಮ ಮನೆಯೇ ಪಾಠಶಾಲೆ. ನಮ್ಮ ತಂದೆನೇ ಗುರು, ನಮ್ಮ ತಾಯಿನೇ ನಮ್ಮ ಪೋಷಕರು, ಅಥವಾ ಮತ್ತು ನಮ್ಮ ತಂದೆ ತಾಯಿ ನೆನೆಸ್ಕೋಬೇಕು ನಾವು. ಅದ್ರ ಜೊತೆಯಲ್ಲಿ ನಮ್ಮ ತಂದೆ ಜೊತೆಲಿ ಹುಟ್ಟಿದ್ರು ಒಟ್ಟು ಕುಟುಂಬ ಆದ್ರಿಂದ ನಮ್ಮ ಚಿಕ್ಕಪ್ಪ ಆಗ್ಬೋದು, ನಮ್ಮ ತಂದೆ ತಂಗಿದ್ರ ಆಗ್ಬೋದು, ಇವರೆಲ್ಲ ನೆನೆಸ್ಕೋಬೇಕು ಫಸ್ಟ್ನೇದಾಗಿ. ಅದಾದ್ಮೇಲೆ ನಾವು ಬೆಳೀತಾ ಗೊತ್ತಾಗಿದ್ದು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಇನ್ನೊಬ್ಬ ಅಕ್ಕ, ನಾನು ಒಬ್ಬನೇ ಮಗ ಕುಟುಂಬದಲ್ಲಿ, ಒಬ್ಬನೇ ಗಂಡು ಮಗ ಅಂತ ಮುದ್ದಾಗೇನು ಸಾಕಿರಲಿಲ್ಲ. ನಮ್ಗೆ ರೇಡಿಯೋ ಬರೋದು. ರೇಡಿಯೋ ಅವಾಗ ಆ ರೇಡಿಯೋ ಇಷ್ಟುದ್ದ ಆಂಟನ ಇತ್ತು. ಆಂಟನ ಮನೆ ಕೆಳಗಡೆ ಹಂಚಿನ ಮನೆ ನಮ್ಮದು. ಹಂಚಿನ ಮನೆಗೆ ಆಂಟನ ಕಟ್ಟಿ ಅದನ್ನ ಅದು ಕರೆಂಟ್ ಶಾಕ್ ಹೊಡಿತದೆ. ಅದು ಒಂದು ರೇಡಿಯೋ ಬರೋದು, ಅದು ಟ್ಯೂನ್ ಮಾಡಿ ವಿವಿಧ ಭಾರತಿ ಅಂತ ಒಂದು ಬರೋದು. ಅಲ್ಲಿ ನಾವು ಆ ಸಾಂಗ್ ಬಂದಾಗ ನಾವು ಡ್ಯಾನ್ಸ್ ಮಾಡಬೇಕಾಗಿತ್ತು ಮನೇಲಿ. ನಮ್ಮ ತಂದೆ ಹೇಳೋರು, ನೀನು ನಿಮ್ಮ ತಂಗಿ ನಿಮ್ಮ ಅಕ್ಕ, ದೊಡ್ಡಕ್ಕ ಮಾಡಂಗಿಲ್ಲ, ದೊಡ್ಡಕ್ಕ ದೊಡ್ಡವಳಾಗಿದ್ಲು, ಮಾಡಬೇಕಾಗಿತ್ತು. ಅದು ಏನಾದ್ರು ನಾವು ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ಬಾರ್ ಕಡ್ಡಿ ಅಂತ ಬರೋದು, ಬಾರ್ಗೋಲ್. ಆ ಬಾರ್ಗೋಲ್ ಅಲ್ಲೇ ಇರೋದು, ಬಂದು ಎಲ್ಲರೂ ಹೊಡಿಯೋದು. ನಮ್ಮ ಅಕ್ಕನಿಗೆ ದೊಡ್ಡಕ್ಕನಿಗೆ ಹೊಡಿತಿರ್ಲಿಲ್ಲ, ನಮ್ಮ ಎರಡನೇ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ ಹೊಡಿ. ನಾವು ಹೊಡಿತಾರೆ ಅನ್ನೋ ಬೈಕೆ ನಮ್ಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ, ಡ್ಯಾನ್ಸ್ ಮಾಡಿ. ಇದಲ್ಲದೆ ಮೇಡಮ್, ಪುಣ್ಯಕೋಟಿ ಅಂತ ಇತ್ತೀಚೆಗೆ ಭಾರಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ನಮಗ ಪುಣ್ಯಕೋಟಿ ಅಂತ ಒಂದು ಪುಸ್ತಕದಲ್ಲಿ ಮಾತ್ರ ಮುದ್ರಣ ಆಗಿತ್ತು, ಆ ಪದ್ಯ ಬಂದಾಗ ಅದು ಟಿವಿ ಇಲ್ಲ ನಮ್ಮ ಮನೇಲಿ, ಆ ರೇಡಿಯೋ ಬಂದಾಗ ವಿವಿಧ ಭಾರತಿ ಚಿತ್ರಗೀತೆಗಳು ಬಂದಾಗ ಅದು ತೆಗೆದು ನಾವು ಅದು ಓದ್ಬೇಕಾಗಿತ್ತು. ನಾನು ಪುಣ್ಯಕೋಟಿ ಪಾತ್ರದಲ್ಲಿ ನಾನು ಹುಲಿ ವೇಷ ಹಾಕಿದ್ದೆ. ನನ್ನ ತಂಗಿ ಏನ್ ಮಾಡಿದ್ಲು, ಅದೇನಂತಾರಲ್ಲ ಅದು ಗೋವಿದು ಚಿಕ್ಕದು ಕರು ಪಾತ್ರ ಮಾಡಿದ್ಲು. ನಮ್ಮ ಅಕ್ಕ ಹಸು ಪಾತ್ರ ಮಾಡಿದ್ಲು. ಅದನ್ನ ನಾವು ಆಡ್ಬೇಕಾಗಿತ್ತು ಮೇಡಮ್. ಸಂಕ್ರಾಂತಿ ಹಬ್ಬದ ದಿವಸ ನಾವು ಕಂಪಲ್ಸರಿ ನಮ್ಮ ಮನೆ ಅಂದ್ರೆ ಬದುಕಿನ ಪ್ರತಿಯೊಂದು ಮಜಲಲ್ಲೂ ಮೌಲ್ಯಗಳಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ನಿಮ್ಮ ಮನಸ್ಸಲ್ಲಿ ಇದಲ್ಲದೆ ಆಚೆ ಬರೋದಾದ್ರೆ
ನಮ್ಮ ಶಾಲೆ ಹ. 4 ಕ್ಲಾಸ್ನಲ್ಲಿ 1, 2, 3, 4 ಕ್ಲಾಸು ಒಟ್ಟಿಗೆ ಇದ್ದಂದು ಇಷ್ಟೇ ಶಾಲೆ. ಈ ಸ್ಟುಡಿಯೋದಲ್ಲಿ ಅಂದರೆ ಅಷ್ಟೇ ಶಾಲೆ. ಅಲ್ಲಿ ನಮ್ಮ ಗುರುಗಳು ಪ್ರಪ್ರಥಮವಾಗಿ ಶೋಭಾ ಮೇಡಮ್ ಅಂತ ಅವ್ರು ಹೇಳ್ತಾರೆ, ನಾನು ಹೇಳ್ಬಾರ್ದು. ಅವ್ರು ನಮ್ಮ 3 ಟೀಚರಾಗಿ ಬಂದಾಗ ನೀನು ಚಡ್ಡಿನ ಹಾಕೊಂತಿರ್ಲ, ಅಷ್ಟು ಚಿಕ್ಕೋನು, ನಾನು ನಿನ್ನ ಬಳಪ ಕೊಡ್ತೀನಿ ಬಾ ಅಂತ ಕರ್ಕೊಂಬಂದು ನನ್ನ ಸ್ಕೂಲಿಗೆ ಕರ್ಕೊಂಬಂದೆ. ಅವಾಗ ಅಪ್ಪ ಚಡ್ಡಿ ಹಾಕಿ ಕಳಿಸೋದು ನಿನಗೆ, ಆ ಬಳಪ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಈಗೂ ಹೇಳ್ತಾರೆ. ನೀನು ಬಳಪ ತಿಂತಿದ್ದೆ, ಬಳಪ ಕದೀತಿದ್ದೆ ಸ್ಕೂಲಲ್ಲಿ, ನೀನು ಚಡ್ಡಿ ನಿಲ್ತಿರ್ಲಿಲ್ಲ ನಿನಗೆ ಅಂತ. ನನಗೆ ಅವ್ರ ಬಗ್ಗೆ ತುಂಬ ಒಂದು ಅಭಿಮಾನ ಇದೆ. ಇವತ್ತು ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಅದು ಸ್ಕೂಲು ಮನೆ ಆದರೆ. ಆಚೆಗೆ ಬರೋದಾದರೆ ಮೇಡಮ್, ನನಗೆ ಆಚೆಗೆ ಬಂದರೆ ನಮ್ಮ ಅಕ್ಕನೇ, ದೊಡ್ಡಕ್ಕ. ಅವರು ನನಗೆ ಓದಿಸಿ, ನನ್ನ ಬಟ್ಟೆ ಹೋಗ್ಕೊಟ್ಟು, ನಮ್ಮ ಮಲಿಕಣ ಜಾಗ ಕೊಟ್ಟು, ಅವರು ದಾಸರಳ್ಳಿ ಅಂತ ಒಂದು ನಮ್ಮದು ಹಳ್ಳಿ ಆದ್ದರಿಂದ ದಾಸರಳ್ಳಿ ಅಂತ ಒಂದು ಪಕ್ಕದಲ್ಲಿ ಮೇನ್ ರೋಡ್ಗೆ ಒಳಗೆ ಬಸ್ಗಳಿರಲಿಲ್ಲ ನನಗೆ. ದಾಸರಳ್ಳಿ ಅಂತೇಳಿ ಊರಿದೆ, ಈಗ ಸಿಟಿ ತುಂಬ ಸಿಟಿ ಆಗಿದೆ. ಅಲ್ಲಿ ಅವ್ರು ಮದುವೆ ಆದಾಗ ಬಾಡಿಗೆ ಮನೆ ಮಾಡ್ಕೊಂಡಿದ್ರು. ಅಲ್ಲಿ ನಾವು ನನಗೆ ಆಶ್ರಯ ಕೊಟ್ಟು, ನನಗೆ ಊಟ ಕೊಟ್ಟು, ನನಗೆ ಓದಿಸಿ, ನಮ್ಮ ಅಕ್ಕ ನಮ್ಮ ಬಾಬಾ ಓದಿಸಿ, ಹಂಗಾಗಿ ನಾನು ಅವರು ಎರಡನೇದಾಗಿ ಅವ್ರನ್ನ ಇದು ಮಾಡಿದೆ. ಆದ ನಂತರ ನಾನು ಸ್ವಲ್ಪ ಕಾಲೇಜಿಗೆ ಹೋಗಿ ಶುರು ಮಾಡಿದ್ಮೇಲೆ ಸ್ವಲ್ಪ ಫ್ರೆಂಡ್ಸ್ಗಳು, ಸ್ನೇಹಿತರ ಬಳಗ, ಅವಾಗ ಸ್ವಲ್ಪ ಸ್ವಾರ್ಥ ಕಮ್ಮಿ ಆಯಿತು. ನಮ್ಮ ಮನೆ ನಮ್ಮ ಸಂಬಂಧ ಅಂತ ಹೋಯಿತು. ಯಾವಾಗ 8ನೇ ಕ್ಲಾಸಿಗೆ ನಾನು ಒಕ್ಕಲಿಗರ ಸಂಘ ಅಂತ ಹೇಳಿ ನಮ್ಮ ಏನು ಒನ್ ಆಫ್ ದಿ ಫೇಮಸ್ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಕ್ಕಲಿಗರ ಸಂಘ ಸಂಸ್ಥೆ. ಆವಾಗ ಜಾತಿ ಭೇದ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ. ಅವಾಗ ಯಾವುದಾದ್ರೇನು ನಮಗೊಂದು ಬ್ಯಾಗು, ಕಾಲಕ್ಕೆ ಚಪ್ಪಲಿ, ನಾನು ಓದಬೇಕು ಅಷ್ಟೇ. ಕಾಲಕ್ಕೆ ಚಪ್ಪಲಿ ಇರಲಿಲ್ಲ. ನಮ್ಮ ಮನೆಗೇನು ಬಡತನ ಇಲ್ಲ ಮೇಡಮ್, ನಮ್ಗೆ ನಾಲೆಡ್ಜ್ ಇಲ್ಲ ಚಪ್ಪಲಿ ಹಾಕೊಂಡು ಹೋಗ್ಬೇಕು ಅಂತ. ಬಡತನ ಅಂತ ಹೇಳ್ಕೊಂಬಾರ್ದು ನಾವು, ಯಾಕಂದ್ರೆ ನಮ್ಮ ತಂದೆ ನಮ್ಮ ಯಾರು ಬಡತನ ನೋಡಿದ್ವಿ. ನಾವು ವ್ಯವಸಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ವಿ, ಕೂಲಿ ಮಾಡಿಲ್ಲ, ವ್ಯವಸಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದೀವಿ. ಹಂಗಾಗಿ ನಮ್ಗೆ ಗೊತ್ತಿಲ್ಲ ಅದು. ನಾನು 8ನೇ ಕ್ಲಾಸ್ಗೆ ನಮ್ಮ ಅಕ್ಕನ ಮನೆಗೆ ಹೋದೆ. ಅವಾಗ ನನಗೆ ಕಾಲಕ್ಕೆ ಚಪ್ಪಲಿ, ಅಲ್ಲಿವರೆಗೂ ಕಾಲಕ್ಕೆ ಚಪ್ಪಲಿ ಇಲ್ಲ. ಸ್ಕೂಲು 7ನೇ ಕ್ಲಾಸು 5ನೇ ಕ್ಲಾಸ್ ಚಪ್ಪಲಿ ಇಲ್ಲ. ಹಂಗಾಗಿ ಬರೀ ಕಾಲಲ್ಲೇ ಹೋಗೋದು, ದೇವಸ್ಥಾನಕ್ಕೂ ಬರಿಗಾಲಲ್ಲೇ ಹೋಗೋದು, ಸ್ಕೂಲ್ಗೂ ಬರಿಗಾಲಲ್ಲೇ ಹೋಗೋದು. ಆಮೇಲೆ ಮನೆ ಹತ್ರ ಬರಿಗಾಲಿ. ಚಪ್ಪಲಿ ಅಂತ ನೋಡಿದ್ ಬಾಟಾ ಚಪ್ಪಲಿ, ಅದು ವೈಟ್ ಕಲರ್, ಮೇಲೆ ವೈಟ್ ಬರೋದು, ಕೆಳಗಡೆ ಬ್ಲೂ ಬರೋದು. ಅವಾಗ ನಾವು 8ನೇ ಕ್ಲಾಸಲ್ಲಿ ನಮ್ಮ ತಂದೆ ನನಗೆ ಆ ಬಾಟಾ ಚಪ್ಪಲಿ ಕೊಡ್ಸಿದ್ರು. ನನಗೆ 20 ರೂಪಾಯಿ ಇಲ್ಲ 10 ರೂಪಾಯಿ ಅಷ್ಟೇ. ಅವಾಗ ಅದನ್ನ ಹಾಕೊಂಡು ನಾನು ಹೈಸ್ಕೂಲ್ಗೆ ಬಂದೆ. ಇಲ್ಲಿಗೆ ಸುಮುದ್ಕಟ್ಟೆ ಬಾರಿನಲ್ಲಿ ಒಕ್ಕಲಿಗರ ಸಂಘ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಬಂದೆ. ಅವಾಗ ನಮ್ಮ ತಂದೆ ದೂರ ಆಗುತ್ತೆ ಓಡಾಡಕ್ಕೆ. ನೀವು ಹೆಂಗೂ ನಿಮ್ಮ ಅಕ್ಕ, ನಿಮ್ಮ ಬಾಬಾ ಕೆಲಸದಲ್ಲಿದ್ದಾನೆ, ನಿಮ್ಮ ಅಕ್ಕ ಮದುವೆ ಆಗಿದ್ದಾಳೆ, ಅವ್ರ ಮನೆಗೆ ಇರೋ ಓದು ವಿದ್ಯಾಭ್ಯಾಸ ಮಾಡು ಅಂತೇಳಿ ಅವರು ನೆನಪಿಸ್ಕೊತೀರಿ. ಅದು ಬಿಟ್ಟರೆ ನನ್ನ ಗುರುಗಳು ಸ್ಕೂಲಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ಲು. ನಮ್ಮದು ಅಂಕೇಗೌಡರು ಅಂತಿದ್ದಾರೆ, ಉದ್ದಂಡಯ್ಯ ಅಂತಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು. ಅವರು ವಿದ್ಯಾರ್ಥಿ ಜೀವನ ನನಗೆ ಸಾಕಷ್ಟು ಪ್ರೇರೇಪಣೆಯಾಗಿ ನನಗೆ SLC PUC ಆಗೋವರೆಗೂ ನಂಗೆ ಸಪೋರ್ಟ್ ಮಾಡಿದ್ರು. ಸಮಾಜಕ್ಕೆ ಸರ್ ಇವತ್ತು ಸಾಧಕರಾಗಿದ್ದೀರಿ, ಸಾಮಾಜಿಕ ಹೋರಾಟಗಾರರಾಗಿದ್ದೀರಿ, ಸಮಾಜದ ಧ್ವನಿಯಾಗಿದ್ದೀರಿ. ಏನು ಸಂದೇಶ ಕೊಡಕ್ಕೆ ಬಳಸ್ತೀರಿ? ಸಂದೇಶ ಕೊಡೋದಿಲ್ಲ ಏನಿದೆ, ತನ್ನ ಭಾವನೆ, ತನ್ನ ನಡೆ, ತಾನು ಮಾಡಿ ತಪ್ಪು ತಿದ್ದುಕೊಂಡು ಬಾಳಿದ್ರೆ, ಅದೇ ಎಲ್ಲರೂ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಸರೋಗುತ್ತೆ, ಎಲ್ಲ ಸ್ವಾಸ್ಥ್ಯದಲ್ಲಿರುತ್ತೆ ಎಲ್ಲ. ಅದು ಬಿಟ್ಟು ನಾವು ಇನ್ನೊಬ್ಬರಿಗೆ ತಿದ್ದಕ್ಕಾಗಲ್ಲ. ಹೌದು. ಅಥವಾ ಅವರು ಇನ್ನೊಬ್ಬರು ತಪ್ಪು ಶಿಕ್ಷಕರು ನಮ್ಮ ಅದಕ್ಕೆ ಶಿಕ್ಷೆ ಮಾಡೋಕೆ ಅಧಿಕಾರ ಇಲ್ಲ. ನಾವು ಮಾಹಿತಿ ಕೊಟ್ಟು ತಿದ್ದುಪಡಿ ಮಾಡ್ಬೋದು, ಏನು ಮಿಸ್ಟೇಕ್ಸ್ ಇದ್ರು. ತಪ್ಪು ಮಾಡೋದು ಸಹಜ, ನಾವು ಸುಮಾರು ತಪ್ಪು ಮಾಡಿದ್ದೀನಿ. ಆದರೆ ಅದನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಭಯ ಆಗುತ್ತೆ. ನಾನು ಇತ್ತು ತಪ್ಪು ಮಾಡಿಬಿಟ್ಟಿದ್ನಲ್ಲ, ಅವತ್ತು ಅದು ಬೇಕಾಗಿತ್ತು, ಇವತ್ತು ಅಷ್ಟು ಘೋರ ಅನಿಸುತ್ತೆ, ನಾನು ಯಾಕೆ ಮಾಡಿದೆ ಅದು ಅಂತೇಳಿ ನಾನೇನೆ ಏನು ತಿದ್ದುಕೊಂಡಿದ್ದೀನಿ. ಆಮೇಲೆ ನಾನು ಯಾರು ಶೇರ್ ಮಾಡ್ಕೊತಿರ್ಲಿಲ್ಲ. ಹಿಂಗೆಲ್ಲ ಮಾಡ್ತೀವಿ ನಾವು, ಶೇರ್ ಮಾಡೋದು ಅದು ನಮಗೆ ಅದು ಒಂಥರ ಕೆಟ್ಟ ರೀತಿ ಆಗುತ್ತೆ. ಗೌರವಕ್ಕೆ ಏನಾದ್ರು ಗೌರವ ಅಲ್ಲ, ಗೌರವ ಎಲ್ಲಿದೆ ಮೇಡಮ್? ಯಾಕಿದೆ ಗೌರವ? ಕರೆಕ್ಟ್ ಇದ್ರೆ ಗೌರವ, ಕರೆಕ್ಟ್ ಇದ್ದವ್ರು ಏನಿಲ್ಲ. ಅದು ಗೌರವ ಹೇಳೋದೇ ಬೇಡ, ಅದೇ ಎಲ್ಲ ಕಳೆದಾಗ್ಬಿಡುತ್ತೆ ನಮ್ಮ ಗೌರವನ. ಹಂಗಾಗಿ ಮೇಡಮ್ ನಾನು PUC ನಲ್ಲಿ ನನಗೊಂದು ಮರೆಯಲಾದ ಘಟನೆ ಏನಂದರೆ, ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟು. ನಾನು SLC ಪಾಸ್ ಆದಾಗ, SLC ವರ್ಷ ಪಾಸ್ ಆದಾಗ ನನಗೆ ನಿಜವಾಗಿ ಇಂಗ್ಲೀಷ್ನಲ್ಲಿ ಸ್ಮಾಲ್ ವರ್ಡ್ ಎಲ್ಲಿ ಬರಬೇಕು, ಕ್ಯಾಪಿಟಲ್ ಲೆಟರ್ ಬರೋದು ಗೊತ್ತಿಲ್ಲ. ಒಟ್ಟಿನ ಇಂಗ್ಲೀಷ್ ಬರೀತಿದ್ದೆ, ಕನ್ನಡನೂ ಬರೀತಿದ್ದೆ, ಕೂಡಿಸಿ ಬರೆಯೋದು. ಅದು ಒಟ್ಟಿಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಗೊತ್ತಿಲ್ಲ ನಮಗೆ. ಆ ಲೆವೆಲ್ ನಮ್ಮದು ಒಂದು ಲಿಟ್ರೇಚರ್ ಅಂದರೆ ಅರ್ಥ ಮಾಡಿ ನಾವು ಎಷ್ಟು ನಮ್ಮ ಶಿಕ್ಷಣ ಕಬ್ಬಳದ ಕಳ್ಳೆ ಆಗಿರ್ಬೇಕು ಅವಾಗ. ಆಮೇಲೆ ಮ್ಯಾಥ್ಸ್ ಅಂದರೆ ಅದು ನೈವೇದ್ಯ. ಮ್ಯಾಥ್ಸ್ ಅನ್ನೋ ಗೊತ್ತೇ ಅರ್ಥನೇ ಆಗ್ತಿರಲಿಲ್ಲ ನನಗೆ. ಇದ್ರ ಮಧ್ಯೆ ನಮಗೆ ಓದೋಕ್ಕೆ ಅಂತ ಅವಕಾಶ ಸಿಕ್ಕಿದ್ದಲ್ಲಿ ಅಂದರೆ ಪಠ್ಯಪುಸ್ತಕಗಳನ್ನ ಓದೋದು. ನಮ್ಮಲ್ಲಿ ನಮ್ಮ ತಂದೆ ಒಂದು ಟೇಪ್ ರೆಕಾರ್ಡರ್ ತಂದ್ರು ನಮಗೆ. ಆ ಟೇಪ್ ರೆಕಾರ್ಡರ್ಗೆ ನಾನು ಅವಾಗ ಸ್ವಲ್ಪ ಟೆಕ್ನಾಲಜಿ ಉಪಯೋಗಿಸ್ತಿದ್ದೆ.
ಅವಾಗ ನನಗೆ ಪದ್ಯ ಜ್ಞಾಪಕ ಇರಬೇಕಾಗಿತ್ತಲ್ಲ, ಅವಾಗ ಹಳೆ ಕ್ಯಾಸೆಟ್ನ ಎತ್ತಿಕೊಬಿಡ್ತಿದ್ದೆ ಮನೇಲಿ. ರೀರೈಟ್ ಮಾಡ್ಬೋದಾಗಿತ್ತು ಕ್ಯಾಸೆಟ್. ಹಳೆ ನಮ್ಗೆ ಹೊಸ ಕ್ಯಾಸೆಟ್ ಸಿಕ್ತಿರ್ಲಿಲ್ಲ, ಖಾಲಿ ಕ್ಯಾಸೆಟ್ ಸಿಕ್ತಿರ್ಲಿಲ್ಲ, ಗೊತ್ತಿರಲಿಲ್ಲ. ಮನೆಗೆ ಯಾವುದೋ ಒಂದು ಗಂಟಸಾಲ ಅಂತ ತರೋನು ಅಪ್ಪ, ಅದೇನೋ ಗಂಟಸಾಲ ಹಾಡುಗಳು ಅದೆಲ್ಲ ತರೋ ಒಂದಷ್ಟು ಕ್ಯಾಸೆಟ್ ಕದ್ಕೊಂಡ್ಬಿಡೋದು, ಕದ್ಕೊಂಡು ಅದ ಮೇಲೆ ಕಿತ್ತು ಬಿಡೋದು, ಅದ್ರೊಳಗಡೆ ಹಾಕ್ಬಿಟ್ಟು ಪದ್ಯ ಓದೋದು ಒಂದ್ಸಲಿ. ಆ ಪದ್ಯ ಓದ್ ರೆಕಾರ್ಡ್ ಹಾಕ್ಬಿಡೋದು. ಅದಾದ್ಮೇಲೆ ಅದನ್ನೇ ಆನ್ ಮಾಡ್ಕೊಂಡು ಕೇಳ್ತಾ ಇರಲಿಲ್ಲ. ಅಲ್ಲಿಗೆ ತಂತ್ರಜ್ಞಾನ ನನಗೆ ಅವಾಗಲೇ ನನಗೆ ಇಷ್ಟಿತ್ತು ತಂತ್ರಜ್ಞಾನ. ರೈಟ್. ಈ ರೀತಿ ನಮ್ಮ ಬಾಲ್ಯದ ಎಜುಕೇಶನ್. ನಾನು SLC ಪಾಸ್ ಆದಾಗ ನಾನು 3 ಒಬ್ಬನೇ ಪಾಸ್ ಆಗಿದ್ದು. ಅವತ್ತು ರಾಜೀವ್ ಗಾಂಧಿ ಅವರು ತೀರ್ಕೊಂಡ್ಬಿಟ್ಟಿದ್ರು. ನಾವು ಸಂಭ್ರಮ ಮಾಡೋಕ್ಕಾಗಲಿಲ್ಲ. ರಾಜೀವ್ ಗಾಂಧಿ ಅವರು ಇದರಲ್ಲ ಏನದು ಶ್ರೀ ಪೆರಂಬೂರಲ್ಲಿ ತೀರ್ಕೊಂಡಿದ್ರು. ನಮ್ಮೂರಿಗೆ ಒಬ್ಬನೇ ನಾನು SLC ಪಾಸ್ ಆಗಿರೋದು, ಮಕ್ಕಳಿಗೆ ಸಂಘ ಸ್ಕೂಲಿಂದ. ನಮ್ಮ ತಂದೆ ಲಾಡುಗಳ ತಂದು ಹಂಚಕ್ಕೆ ತಂದಿದ್ದಾರೆ. ಅದಕ್ಕೆ ನಾವು ಬೇಡ ಬೇಡ ಅಂತೇಳಿ ಮನೆಗೆ ಇಟ್ಟು ಕದ್ದು ತಿಂದ್ಬಿಟ್ಟು ನಾವೇ, ಯಾರು ಕೊಡಲಿಲ್ಲ. ಹಾಗಾಗಿತ್ತು. ಮುಂದಿನ ಗುರಿ ಏನು ಇಟ್ಕೊಂಡಿದ್ರಿ ಸರ್? ಮೇಡಮ್ ಮುಂದಿನ ಗುರಿ, ಮೇಡಮ್ ಗುರು ಮತ್ತು ಗುರಿ ಮತ್ತು ದಾರಿ ಅಂತ ಹೇಳ್ತಾರೆ ಮೇಡಮ್. ಸರಿಯಾಗಿರೋದೇ ಒಂದು ಗುರಿ. ಅದ್ಭುತ. ನಾವು ಗುರಿ ಇಟ್ಕೊಂಡು ನಾನು MLA ಆಗಬೇಕು, ನಾನು MP ಆಗಬೇಕು. ಮೇಡಮ್ ಕಾಲ ನಾವು ಕೆಲಸ ಮಾಡ್ತಾ ಹೋಗ್ತಿದ್ರೆ ನಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರ್ತದೆ ಮೇಡಮ್. ಒಳ್ಳೆ ಕೆಲಸದ ಬ್ಯಾಲೆನ್ಸು, ಆಮೇಲೆ ಕೆಟ್ಟ ಕೆಲಸದ ಬ್ಯಾಲೆನ್ಸು ತುಂಬಾ ಕಮ್ಮಿ ಖರ್ಚು ಮಾಡಬೇಕು. ಅವಾಗ ಒಳ್ಳೆ ಕೆಲಸದ ಬ್ಯಾಲೆನ್ಸ್ ತುಂಬಾ ಇರುತ್ತೆ. ಆ ಒಳ್ಳೆ ಕೆಲಸದ ಬ್ಯಾಲೆನ್ಸು ಮನುಷ್ಯನದ ಎತ್ಬಿಡುತ್ತೆ. ಆ ಮನುಷ್ಯ ಒಬ್ಬನೇ ತಿನ್ನಕ್ಕಾಗಲ್ಲ ಅಷ್ಟೂನು. ಜೊತೆಗಿರೋರ್ಗೆ, ಇಮಿಡಿಯೇಟ್ ಸಿಗೋರ್ಗೆ, ಆಮೇಲೆ ಅವಶ್ಯಕತೆ ಇರೋರ್ಗೆ, ಆಮೇಲೆ ಸ್ನೇಹಿತರಿಗೆ. ಈಗ ಮೇಡಮ್ ಮೋಜು ಮಸ್ತಿ ಮಾಡೋದು ಒಂದು ಅಂಗ, ಮತ್ತೆ ಸಮಾಜಕ್ಕೆ ಆರ್ಫನೇಜ್ಗೆ ನೀಡಿರೋರಿಗೆ ಹೆಲ್ಪ್ ಮಾಡೋದು ಒಂದು ಬೇಕು. ಇಲ್ಲ ಬರೋ ನೀಡಿರೋರಿಗೆ ಹೆಲ್ಪ್ ಮಾಡ್ತೀನಿ ನಾನು ಅಂದ್ರೂ ಆಗಲ್ಲ, ಬರೀ ಮೋಜು ಮಸ್ತಿ ಮಾಡ್ತಿದ್ರು ಆಗಲ್ಲ. ಎಲ್ಲ ನಿಯಂತ್ರಣ ಇಟ್ಕೋಬೇಕು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ನೋಡಿದ್ರಲ್ಲಿ ವೀಕ್ಷಕರೇ, RLN ಮೂರ್ತಿ ಅವರು ಇವತ್ತಿನ ನಮ್ಮ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಸರಿಯಾಗಿ ಜೀವನವನ್ನು ನಡೆಸುವುದೇ ನನ್ನ ಗುರಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಮಾಡುವಂಥ ಒಳ್ಳೆ ಕೆಲಸಗಳೇ ಸಮಾಜದ ಸ್ವಾಸ್ಥ್ಯವನ್ನು ತನ್ನಷ್ಟಕ್ಕೆ ತಾನೇ ಸರಿಪಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅದೇ ಸುಖ, ಶಾಂತಿ, ಸಮೃದ್ಧಿ, ಸಮಾಜದ ಸ್ವಾಸ್ಥ್ಯ ಅನ್ನುವಂಥ ಅತ್ಯದ್ಭುತವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.